ಪ್ರಾರ್ಥನೆ ಮಾಡೋಣ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ಸರ್ವಶಕ್ತನಾದ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಪ್ರಾರಂಭದಲ್ಲಿ ಸ್ತೋತ್ರವನ್ನು ಸಲ್ಲಿಸುವುದು. ಈ ಏಪ್ರಿಲ್ ತಿಂಗಳ ಕೊನೆಯ ಭಾನುವಾರಕ್ಕೆ ನಾವು ಸೇರಿ ಬಂದಿದ್ದೇವೆ. 2026ರ ಪ್ರಥಮ ಭಾನುವಾರದಿಂದ ಈ ದಿನದ ತನಕ ಸರ್ವಶಕ್ತನಾದ ದೇವರು ನಮ್ಮನ್ನು ನಡೆಸಿದಂತಹ ಎಲ್ಲ ವಿಧಾನಗಳಿಗಾಗಿ ನಾವು ಪ್ರಾರಂಭದಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರುವ ಈ ಮುಂಜಾನೆಯಲ್ಲಿ ದೇವರು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಪ್ರತ್ಯೇಕವಾಗಿ ಈ ಒಂದು ಆರಾಧನೆಯ ಸಂದರ್ಭದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ನಮ್ಮ ತುಂಬ ಹೃದಯದಿಂದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರುವ ಪ್ರಾರ್ಥನೆ ಮಾಡುವ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ ಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ ಸ್ವಾಮಿ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೇ, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಸ್ವಾಮಿ, ಈ ಮುಂಜಾನೆಯಲ್ಲಿ ಈ ಒಂದು ಮಾಧ್ಯಮದ ಮೂಲಕ ನಿಮ್ಮನ್ನು ಆರಾಧಿಸುವಾಗ, ನಿಮ್ಮನ್ನು ಸ್ತುತಿಸುವಾಗ ಕರ್ತನೆ, ನಿಮ್ಮ ಸಾನ್ನಿಧ್ಯವನ್ನು ನಾವು ಬೇಡುವಂಥವರಾಗಿದ್ದೇವೆ. ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ಪ್ರತ್ಯೇಕವಾಗಿ ಕರ್ತನೆ, ಈ ಸಂದರ್ಭದಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ಪ್ರತಿ ಗ್ರಾಮಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಆರಾಧನೆ ದೇವರ ನಾಮದ ಮಹಿಮೆಗೆ ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನಲ್ಲಿ ಬೆಳೆಯಬೇಕು ಎಂಬುದಾಗಿ ಇಂದಿನ ಆರಾಧನೆ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಈ ಸಂದರ್ಭದಲ್ಲಿ ಮತದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಕೃಪೆ ಮಾಡು. ಹೌದು ಕರ್ತನೆ, ಈ ಒಂದು ಕರ್ತನೆ ಮಾಧ್ಯಮದ ಮೂಲಕ ಕರ್ತನೆ ನಿಮ್ಮನ್ನು ಆರಾಧಿಸುವಂಥ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಆತ್ಮಿಕವಾದ ಮನ್ನವನ್ನು ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ಮತದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳನ್ನು ನಾವು ತಿಳಿಸುವಂಥವರಾಗಿದ್ದೇವೆ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು ಚಿಯೋನ್ ಮದಲಿಂಗನಿಗೆ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು ಚಿಯೋನ್ ಮದಲಿಂಗನಿಗೆ. ಚಿಯೋನ್ ಮದಲಿಂಗನಿಗೆ
ಜಯ ಘೋಷ ಮಾಡಿ ಸ್ವರ್ಗದೊಳ್ ಸೇರಿ ಸಂಗೀತ ಹಾಡುವೆವು. ಜಯ ಘೋಷ ಮಾಡಿ ಸ್ವರ್ಗದೊಳ್ ಸೇರಿ ಸಂಗೀತ ಹಾಡುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಚೀಯೋನ್ ಮದಲಿಂಗನಿಗೆ, ಚೀಯೋನ್ ಮದಲಿಂಗನಿಗೆ, ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನಿಯೋಗ್ಯನೆಂದೇಳುವೆ. ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನಿಯೋಗ್ಯನೆಂದೇಳುವೆ. ಅಲ್ಲಿ ಸಮಸ್ತ ಭಕ್ತರೊಂದಿಗೆ ನಾನು ಕ್ರಿಸ್ತನ ಸ್ತುತಿಸುವೆನು. ಅಲ್ಲಿ ಸಮಸ್ತ ಭಕ್ತರೊಂದಿಗೆ ನಾನು ಕ್ರಿಸ್ತನ ಸ್ತುತಿಸುವೆನು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಚೀಯೋನ್ ಮದಲಿಂಗನಿಗೆ, ಚೀಯೋನ್ ಮದಲಿಂಗನಿಗೆ, ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಧ್ಯದೋಳು. ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಧ್ಯದೋಳು. ಆಗ ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಆಗ ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಚೀಯೋನ್ ಮದಲಿಂಗನಿಗೆ, ಚೀಯೋನ್ ಮದಲಿಂಗನಿಗೆ, ಚಿನ್ನದ ಬೀದಿಯು ನಾವೆಲ್ಲ ನಡೆದು ಅಲ್ಲೇಲೂಯಾ ಹಾಡುವೆವು. ಚಿನ್ನದ ಬೀದಿಯು ನಾವೆಲ್ಲ ನಡೆದು ಅಲ್ಲೇಲೂಯಾ ಹಾಡುವೆವು. ಆಗ ದುಃಖವ ಮರೆತು ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಆಗ ದುಃಖವ ಮರೆತು ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಚೀಯೋನ್ ಮದಲಿಂಗನಿಗೆ, ಚೀಯೋನ್ ಮದಲಿಂಗನಿಗೆ, ಸಂಭ್ರಮದಿಂದ ಮದಲಿಂಗನಲ್ಲಿ ಉಲ್ಲಾಸ ಪಡುವೆವು. ಸಂಭ್ರಮದಿಂದ
ಗ್ರಾಮದಲಿಂಗನಲ್ಲಿ ಉಲ್ಲಾಸ ಪಡುವೆವು. ಆಗ ಯಜ್ಞದ ಕುರಿಯ ವಿವಾಹದಲ್ಲಿ ಇಂಪಾಗಿ ಆಡುವೆವು. ಆಗ ಯಜ್ಞದ ಕುರಿಯ ವಿವಾಹದಲ್ಲಿ ಇಂಪಾಗಿ ಆಡುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಚಿಯೋನ್ಮದಲಿಂಗನಿಗೆ ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಚಿಯೋನ್ಮದಲಿಂಗನಿಗೆ ಚಿಯೋನ್ಮದಲಿಂಗನಿಗೆ ಚಿಯೋನ್ಮದಲಿಂಗನಿಗೆ. ಯೇಸು ತಾನು ಮರಣವನ್ನು ಅನುಭವಿಸುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದ್ದು, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನೋಡಿ, ಕ್ರೈಸ್ತತ್ವದ ಅಥವಾ ಯೇಸು ಕ್ರಿಸ್ತನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸುವಂತಹ ದೇವಜನರಿಗೆ ಇರುವಂತಹ ಒಂದು ಪ್ರತ್ಯೇಕತೆ ಏನೆಂದರೆ, ಅಥವಾ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತಹ ಒಂದು ನಿರೀಕ್ಷೆ ಏನೆಂದರೆ, ಈ ಲೋಕದ ಜೀವಿತದ ನಂತರ ಅಥವಾ ಲೌಕಿಕವಾದ ಈ ಒಂದು ಜೀವಿತ ಪ್ರಯಾಣವನ್ನ ಅಥವಾ ಭೂಪ್ರಯಾಣವನ್ನ ಮುಕ್ತಾಯಗೊಳಿಸಿದ ನಂತರ ದೇವರು ನಮಗೋಸ್ಕರವಾಗಿ ಒಂದು ನಿತ್ಯತ್ವವನ್ನ ಸಿದ್ಧ ಮಾಡಿದ್ದಾನೆ ಎಂಬುವಂಥದ್ದು. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ಅಲ್ಲಿ ಬರೆದಿರುವಂಥದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. 17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು. ಯಾತಕ್ಕೋಸ್ಕರವಾಗಿ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ದಾಸನ ರೂಪವನ್ನ ತಾಳಿ ಈ ಲೋಕಕ್ಕೆ ಬಂದದ್ದು. ಯಾತಕ್ಕೋಸ್ಕರವಾಗಿ ತಂದೆಯಾದ ದೇವರು ತನ್ನ ಏಕಮಾತ್ರ ಕುಮಾರನನ್ನ, ಇಲ್ಲಿ ಫಿಲಿಪಿ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು, ದೇವರಿಗೆ ಸರಿ ಸಮಾನನಾಗಿದ್ದಂಥವನನ್ನ ದಾಸನ ರೂಪವನ್ನ ತಾಳಿ ಲೋಕಕ್ಕೆ ಕಳುಹಿಸಿದಂತಹ ಏಕೈಕ ಉದ್ದೇಶ ಯಾತಕ್ಕೋಸ್ಕರವಾಗಿ? ನಮಗೆ ರಕ್ಷಣೆಯನ್ನ ಉಂಟು ಮಾಡುವುದಕ್ಕೋಸ್ಕರವಾಗಿ. ನಾವು ಯೋಹಾನ 3:16 ಬಾಯ್ಪಾಠ ಮಾಡಿದ್ದೇವೆ, ಕಂಠಪಾಠ ಮಾಡಿದ್ದೇವೆ. ಆದರೆ 17ನೇ ವಾಕ್ಯವನ್ನು ನಾವು ಒಮ್ಮೆ ಓದಬೇಕು. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂಬುದಾಗಿ ಕಳುಹಿಸಿಕೊಟ್ಟನು. ಸೊ ಹೀಗಿರಲಾಗಿ ಈ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ತಂದೆಯಾದ ದೇವರು ತನಗೆ ವಹಿಸಿದ ದೌತ್ಯವನ್ನ, ಅಂದರೆ
ಮನುಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನು ಯಜ್ಞಾರ್ಪಿತನಾಗಿ ಅರ್ಪಿಸುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದ್ದು, ಸೊ ನಾನು ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ. ಸೊ ನಾನು ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುತ್ತೇನೆ. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನೋಡಿ, ನಾವು ಹಾಡಿದ್ವಿ, ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು ಚಿಯೋನ ಮದಲಿಂಗನಿಗೆ. ಸುಂದರವಾದ ಮನೆಯಲ್ಲಿ. ಸೊ ನಾವು ಈ ಲೋಕದಲ್ಲಿ ನಮ್ಮಿಂದ ಸಾಧ್ಯವಾಗುವಷ್ಟು ಮಟ್ಟಿಗೆ ಒಂದು ಸುಂದರವಾದ ಮನೆಯನ್ನು ಕಟ್ಟಿಕೊಳ್ತೇವೆ. ಆದರೆ ನಾವು ಕಟ್ಟುವಂತಹ ಮನೆ ಅದು ಶಾಶ್ವತವಲ್ಲವಾಗಿರುವಂಥದ್ದು. ಶಾಶ್ವತವಲ್ಲ ಈ ಲೋಕದಲ್ಲಿರುವಂತಹ ಮನೆಗಳು. ಸೊ ನಮ್ಮ ಈ ಶರೀರ, ನಮ್ಮ ರೂಪ, ನಮ್ಮ ಸೌಂದರ್ಯ ಶಾಶ್ವತವಲ್ಲ. ಇವೆಲ್ಲವೇನಾಗ್ತದೆ? ಮಣ್ಣಿಗೆ. ಆದಿಕಾಂಡ ಪುಸ್ತಕದಲ್ಲಿ ಸರ್ವಶಕ್ತನಾದ ದೇವರು ಆದಾಮನಿಗೆ ಹೇಳುವಂಥದ್ದು, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನು, ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ಆದರೆ ದೇವರು ನಮ್ಮ ಆತ್ಮಕ್ಕೆ ಏನು ಮಾಡಿದ್ದಾನೆ? ಒಂದು ನಿತ್ಯತ್ವವನ್ನು ವಾಗ್ದಾನ ಮಾಡಿದ್ದಾನೆ. ಸೊ ಈ ಒಂದು ನಿತ್ಯತ್ವವನ್ನ ನಾವು ಪಡ್ಕೊಳ್ಬೇಕಾದರೆ, ಅಥವಾ ಈ ಒಂದು ನಿತ್ಯತ್ವಕ್ಕೆ ನಾವು ಬಾಧ್ಯಸ್ಥರಾಗಬೇಕಾದರೆ, ಈ ಮಣ್ಣಿನ ಶರೀರದಲ್ಲಿ ಈ ಲೋಕದಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ದೇವರ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನ ನಿರ್ವಹಿಸುವಂತವರಾಗಿರಬೇಕು. ಅರ್ಥ ಭಾನುವಾರ ದಿನದಂದು ಸಭೆಗೆ ಹೋಗುವಂಥದ್ದು ಮಾತ್ರವಲ್ಲ, ಕಾಣಿಕೆಗಳನ್ನು ಕೊಡುವಂಥದ್ದು ಮಾತ್ರವಲ್ಲ. ಸೊ ಇಂದು ನಮ್ಮ ಕ್ರೈಸ್ತರಲ್ಲಿ ಇರುವಂತಹ ಒಂದು ತಪ್ಪಾದಂತಹ ಒಂದು ಗ್ರಹಿಕೆ, ಭಾನುವಾರ ಸಭೆಗಳಿಗೆ ಹೋಗಿ ಕಾಣಿಕೆಯನ್ನು ಕೊಟ್ಟರೆ ನಮ್ಮ ರಕ್ಷಣೆ ಪರಿಪೂರ್ಣತೆಯನ್ನು ತಲುಪಿತು ಎಂಬುದಾಗಿ. ತಿಂಗಳಿಗೆ ಒಂದು ಬಾರಿ 3 ದಿನ ನಾಮಕಾವಸ್ಥೆಯ ಉಪವಾಸ ತೆಗೆದುಕೊಂಡು ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವುದರ ಮೂಲಕವಾಗಿ ನಿತ್ಯತ್ವವನ್ನು ಪಡಕೊಳ್ಳಬಹುದು ಎಂಬುವಂಥದ್ದು ಅಲ್ಲ ಪ್ರಿಯರೇ. ಇದ್ಯಾವುದು ನಮ್ಮನ್ನ ಪರಲೋಕಕ್ಕೆ ಕೊಂಡೊಯ್ಯುವುದಿಲ್ಲ. ನಮ್ಮ ಧಾರ್ಮಿಕತೆ, ಸೊ ನಮ್ಮ ಆಧ್ಯಾತ್ಮಿಕತೆಯ ಶೋಕಿಗಳು, ಇದ್ಯಾವುದು ನಮ್ಮನ್ನ ಪರಲೋಕಕ್ಕೆ ಕೊಂಡೊಯ್ಯುವುದಿಲ್ಲ. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಅಲ್ಲಿ ನಾವು ನೋಡುವಂತಹ ಒಂದು ಪ್ರತೀತಿ ಎನ್ನುವಂಥದ್ದು, ಅನೇಕರು ಬಂದು ಯೇಸು ಸ್ವಾಮಿಯ ಬಳಿಗೆ ಬಂದು ಹೇಳ್ತಾರಂತೆ, ಸ್ವಾಮಿ ನಾವು ಏನು ಮಾಡಿದ್ವಿ? 22ನೇ ವಾಕ್ಯ, ನಿನ್ನ ಹೆಸರಿನ ಮೇಲೆ ಬೋಧನೆ ಹೇಳಿದ್ವಿ. ಇವತ್ತು ನಮಗೆ ಅದು ಹೇಳೋದಕ್ಕಿಲ್ಲ. ಇವತ್ತು ನಮಗೆ ಹೇಳೋಕ್ಕಿರುವಂಥದ್ದು ಒಂದೇ, ಸ್ವಾಮಿ ನಾವು ಪ್ರತಿ ಭಾನುವಾರ ಚರ್ಚಿಗೆ ಹೋದ್ವಿ, ಪ್ರತಿ ಭಾನುವಾರ ಕಾಣಿಕೆ ಹಾಕಿದ್ವಿ, ಪ್ರತಿ ತಿಂಗಳಿಗೆ ಒಮ್ಮೆ ದಶಮ ಭಾಗವನ್ನು ಕೊಟ್ವಿ, ಸಭೆಯ ಕಟ್ಟಡಕ್ಕೆ ದೇಣಿಗೆಯನ್ನು ಕೊಟ್ವಿ, ನಮ್ಮ ಸಭೆಯಲ್ಲಿ ನಡೆಯುವಂಥ ಉಪವಾಸ ಪ್ರಾರ್ಥನೆಗಳಿಗೆ ನಾವು ಭಾಗಿಗಳಾದ್ವಿ. ಆದರೆ ಅವರು ಹೇಳಿದ್ದೇನು? ಸ್ವಾಮಿ ನಾವು ಬೋಧನೆ ಮಾಡಿದ್ವಿ, ಆಮೇಲೆ ದೆವ್ವಗಳನ್ನು ಬಿಡಿಸಿದ್ವಿ, ಆಮೇಲೆ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ವಿ. ಆದರೆ ಯೇಸು ಸ್ವಾಮಿ ಹೇಳುವಂಥದ್ದು, ಧರ್ಮವನ್ನ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ. ಅಂದ್ರೆ ಧರ್ಮವನ್ನ ಮೀರಿ ಬೋಧನೆಯನ್ನ ಮಾಡಬಹುದು, ಧರ್ಮವನ್ನ ಮೀರಿ ದೆವ್ವಗಳನ್ನ ಬಿಡಿಸಬಹುದು, ಧರ್ಮಗಳನ್ನ ಮೀರಿ ಮಹತ್ ಕಾರ್ಯಗಳನ್ನ ಮಾಡಬಹುದು. ಇವತ್ತು ನಮ್ಮ ಕ್ರೈಸ್ತ ಲೋಕದಲ್ಲಿ ಕಾಣುವಂಥದ್ದು ಇವುಗಳನ್ನೇ. ಧರ್ಮವನ್ನ ಮೀರಿ ಇವತ್ತು ಭಾನುವಾರ ದಿನದಂದು ನಾವು ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಇವತ್ತು ಪೆಂತೆಕೋಸ್ತ ಸಭೆಗಳಲ್ಲಿ ಧರ್ಮವನ್ನ ಮೀರಿ ಅನ್ಯ ಭಾಷೆಗಳನ್ನು ಹೇಳ್ತಾ ಇದ್ದೇವೆ. ಏನು ಧರ್ಮವನ್ನ ಮೀರಿ ಅಂದ್ರೆ?
ಪರಸ್ಪರ ಪ್ರೀತಿ ಇಲ್ಲ. ನೋಡಿ, ಯೇಸು ಸ್ವಾಮಿ ಹೇಳಿರುವಂಥದ್ದು ಲವ್, ಪ್ರೀತಿ ಮಾಡ್ರಿ. ಯೋಹಾನನ ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಪ್ರೀತಿಯೇ ಮಾಡದವನು ದೇವರನ್ನ ಅರಿಯನು. ಸೊ ನಾವ್ಯಾರನ್ನ ಪ್ರೀತಿ ಮಾಡ್ತೇವೆ? ಸೊ ನಮ್ಮನ್ನ ಪ್ರೀತಿ ಮಾಡುವವರನ್ನ. ಸೊ ನಾವು ಯಾರನ್ನ ಪ್ರೀತಿ ಮಾಡ್ತೇವೆ? ಎಲ್ಲಿ ನಮಗೆ ಲಾಭ ಸಿಗ್ತದೆ ಅವರನ್ನ ಪ್ರೀತಿ ಮಾಡ್ತೇವೆ. ಧರ್ಮವನ್ನ ಮೀರಿ ನಡೆಯುವವರು ಯಾರು? ತಂದೆ ತಾಯಿಗಳನ್ನ ಸನ್ಮಾನಿಸದವರು. ಧರ್ಮವನ್ನ ಮೀರಿ ನಡೆಯುವವರು ಯಾರು? ತಂದೆ ತಾಯಿಗಳ ಮಾತನ್ನ ಕೇಳದವರು. ಧರ್ಮವನ್ನ ಮೀರಿ ನಡೆಯುವಂಥವರು ಯಾರು? ಅಧಿಕಾರಿಗಳಿಗೆ, ಅಧಿಕಾರಕ್ಕೆ ಒಳಪಡದವರು. ಧರ್ಮವನ್ನ ಮೀರಿ ನಡೆಯುವಂಥವರು ಯಾರು? ಯಾರು? ಹೆಂಡತಿಯಾದವಳು ಗಂಡನಿಗೆ ಅಧೀನಳಾಗದವಳು. ಧರ್ಮವನ್ನ ಮೀರಿ ನಡೆಯುವಂಥವರು ಯಾರು? ಗಂಡನಾದವನು ಹೆಂಡತಿಯನ್ನ ಪ್ರೀತಿಸದವನು. ಧರ್ಮವನ್ನ ಮೀರಿ ನಡೆಯುವಂಥವರು ಯಾರು? ಹಿರಿಯರನ್ನ ಸನ್ಮಾನಿಸದವನು. ಧರ್ಮವನ್ನ ಮೀರಿ ನಡೆಯುವಂಥವನು ಯಾರು? ನಿನ್ನ ಸಭೆಯಲ್ಲಿ, ನಿನ್ನ ಅಕ್ಕಪಕ್ಕದಲ್ಲಿ ಒಂದು ಹೊತ್ತಿನ ಊಟವಿಲ್ಲದೆ ಕಷ್ಟಪಡುತ್ತಿರುವಾಗ ಅದನ್ನು ನೋಡದೆ ಇರುವಂಥವನು. ಧರ್ಮವನ್ನ ಮೀರಿ ನಡೆಯುವಂಥದ್ದಂದ್ರೆ ಏನು? ಭಾನುವಾರ ಆರಾಧನೆಗೆ ಹೋಗದೆ ಇರುವಂಥದ್ದಲ್ಲ, ಉಪವಾಸ ತೆಗೆದುಕೊಳ್ಳದೆ ಇರುವಂಥದ್ದಲ್ಲ, ಸಭಾ ದೇಣಿಗೆಯನ್ನ ಕೊಡದೆ ಇರುವಂಥದ್ದಲ್ಲ ಧರ್ಮವನ್ನ ಮೀರಿ ನಡೆಯುವಂಥದ್ದು. ಸೊ ಧರ್ಮವನ್ನ ಮೀರಿ ನಡೆಯುವಂಥದ್ದಂದ್ರೆ ಏನು? ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸದೆ ಇರುವಂಥದ್ದು. ಸೊ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸದೆ ಇರುವಂಥದ್ದು. ಇದು ಧರ್ಮವನ್ನ ಮೀರಿ ನಡೆಯುವಂಥದ್ದು. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ಸೊ ದೇವರು ನಮಗೆ ಇಟ್ಟಿರುವಂತಹ, ಕ್ರೈಸ್ತರಿಗಾಗಿ ಇಟ್ಟಿರುವಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ನಿರೀಕ್ಷೆ ಎನ್ನುವಂಥದ್ದು ನಿತ್ಯತ್ವ. ಸೊ ಈ ನಿತ್ಯತ್ವವನ್ನ ನಾವು ಹೊಂದಿಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕು? ಧರ್ಮಾನುಸಾರವಾಗಿ ನಾವು ನಡೆಯುವಂಥವರಾಗಿರ್ಬೇಕು. ಸೊ ನಮಗೆ ಬಹಳ ಸಂತೋಷ ಆಗ್ತದೆ. ಸುಂದರವಾದ ಮನೆಯಲ್ಲಿ ಜಯಗೀತೆ ಆಡ್ತೇನೆ, ಜಯಘೋಷ ಮಾಡ್ತೇನೆ, ಸುಂದರವಾದ ಕಿರೀಟವನ್ನು ತೊಡ್ತೇನೆ, ಚಿನ್ನದ ಬೀದಿಯಲ್ಲಿ ನಡೀತೇನೆ. ಸೊ ಇವೆಲ್ಲ ಆಡುವುದಕ್ಕೆ ಬಹಳ ಸಂತೋಷ. ಆದರೆ ಸೊ ಇವುಗಳನ್ನ ನಾವು ಹೊಂದಿಕೊಳ್ಳಬೇಕಾದ್ರೆ ಈ ಲೋಕದಲ್ಲಿ ಏನು ಮಾಡಬೇಕು? ನಮ್ಮ ಜೀವಿತವನ್ನ ಧರ್ಮಾನುಸಾರವಾಗಿ, ಧರ್ಮಕ್ಕೆ ಅನುಸಾರವಾಗಿ ನಾವೇನ್ ಮಾಡಬೇಕು? ನಡೆಸುವಂತವರಾಗಿರಬೇಕು. ಸೊ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ, 12, 13, 14 ವಯಸ್ಸು ಆಗಿದ ತಕ್ಷಣ ದೀಕ್ಷಾಸನ ತೆಗೆದುಕೊಂಡು ಬಿಟ್ರೆ ಎವ್ರಿಥಿಂಗ್ ಇಸ್ ಕಂಪ್ಲೀಟೆಡ್. ನಥಿಂಗ್. ಇದು ಯಾವುದೂ ಅಲ್ಲ. ಸೊ ವಿ ಶುಡ್ ಲೀವ್. ಪ್ರತಿ ಹಂತಗಳಲ್ಲಿ ನಮಗೆ ನೇಮಕವಾದ ರೀತಿಯಲ್ಲಿ ನಾವೇನ್ ಮಾಡಬೇಕು? ನಮ್ಮ ಜೀವನವನ್ನು ಜೀವಿಸುವಂತವರಾಗಿರಬೇಕು. ನೋಡಿ, ಯೇಸು ಸ್ವಾಮಿಯ ಕುರಿತಾಗಿ ಬರೆಯಲ್ಪಟ್ಟಿರುವಂಥದ್ದು, ಆತನು ತನ್ನ ತಂದೆ ತಾಯಿಗಳಿಗೆ ಅಧೀನನಾಗಿ ಬದುಕುದ. ಇಲ್ಲಿ ತನಕ? ತನ್ನ 30ನೇ ವರ್ಷದ ಪ್ರಾಯದ ತನಕ. ಅಂದ್ರೆ ತಂದೆಯಾದ ದೇವರು ತನಗೆ ವಹಿಸಿದ ದೌತ್ಯವನ್ನ ಪ್ರಾರಂಭಿಸುವ ತನಕ ತಂದೆ ತಾಯಿಗಳಿಗೆ ಅಧೀನನಾಗಿದ್ದ. ಸೊ ನಮ್ಮಲ್ಲಿ ಎಷ್ಟು ಜನ ತಂದೆ ತಾಯಿಗಳಿಗೆ ಅಧೀನರಾಗಿದ್ದೇವೆ? ಯೋಚನೆ ಮಾಡಿ. ಧರ್ಮವನ್ನ ಮೀರಿ ನಡೆಯುವಂಥದ್ದು ಅಂದ್ರೆ ಏನು? ತಂದೆ ತಾಯಿಗಳಿಗೆ ಅಧೀನರಾಗದೇ ಇರುವಂಥದ್ದು. ಸೊ ಪ್ರೀತಿಯ ದೇವಜನರೇ,
ಕ್ರಿಸ್ತನನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸಿಕೊಟ್ಟಂಥದ್ದು ಆತನ ಮೂಲಕ ಲೋಕಕ್ಕೆ, ಅಂದರೆ ನಮಗೆ ರಕ್ಷಣೆಯಾಗಬೇಕು. ಸೊ ಆ ರಕ್ಷಣೆಯಾಗಬೇಕಾದ್ರೆ ನಾವೇನ್ ಮಾಡಬೇಕು ನೋಡಿ. ಯೇಸು ಸ್ವಾಮಿ ಹೇಳಿರುವಂತ ಒಂದು ಮಾತು, ಇಫ್ ಯು ಲವ್ ಮೀ ಯು ವಿಲ್ ಒಬೇ ಮೈ ಕಮಾಂಡ್ಮೆಂಟ್ಸ್. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀತೀರಾ. ನೋಡಿ, ಯೇಸು ಸ್ವಾಮಿ ಹೇಳಿರುವಂತ ಆಜ್ಞೆ ಎರಡು. ಒಂದು, ಲವ್ ಯುವರ್ ಗಾಡ್, ನಿನ್ನ ದೇವರನ್ನ ಪ್ರೀತಿ ಮಾಡು. ಎರಡು, ಲವ್ ಯುವರ್ ನೈಬರ್, ನಿನ್ನ ನೆರೆಯವನನ್ನ ಪ್ರೀತಿ ಮಾಡು. ಅಂದ್ರೆ ಈ ಎರಡು ಆಜ್ಞೆಗಳಲ್ಲಿ ಇಡೀ ಧರ್ಮಶಾಸ್ತ್ರವು ಒಳಗೊಂಡಿರುವಂತದಾಗಿದೆ. ಸೊ ಲವ್ ಯುವರ್ ಗಾಡ್ ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ದಶಾಜ್ಞೆಗಳಲ್ಲಿ ಅಡಕವಾಗಿರುವಂತಹ ಪ್ರಾರಂಭದ 4 ಆಜ್ಞೆಗಳು ಅಡಕವಾಗಿದೆ. ಸೊ ಲವ್ ಯುವರ್ ನೈಬರ್, ನಿನ್ನ ನೆರೆಯವನನ್ನ ಪ್ರೀತಿಸಿ ಎಂಬುದಾಗಿ ಹೇಳುವಾಗ ದಶಾಜ್ಞೆಗಳಲ್ಲಿ 5ನೇ ಆಜ್ಞೆಗಳಿಂದ 10ನೇ ಆಜ್ಞೆಗಳಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರತಿಯೊಂದು ಆಜ್ಞೆಗಳು ಅಡಕವಾಗಿದೆ. ಪ್ರೀತಿಯ ದೇವ್ ಜನರೇ, ಸೊ ನಮಗೆ ಅಥವಾ ಕ್ರೈಸ್ತರಿಗೆ ಇರುವಂತಹ ಒಂದು ಪ್ರತ್ಯೇಕತೆ ಅನ್ನುವಂಥದ್ದು ನಿತ್ಯತ್ವ. ಸೊ ಈ ನಿತ್ಯತ್ವವನ್ನು ನಾವು ಪಡ್ಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕು? ದೇವರ ಆಜ್ಞೆಗಳಿಗೆ ಅನುಸಾರವಾಗಿ ನಮ್ಮ ಜೀವಿತವನ್ನು ನಾವು ಜೀವಿಸುವಂತವರಾಗಿರಬೇಕು. ನೋಡಿ, ಈ ಹಾಡಿನ ಕೊನೆ ಚರಣ ಹೇಳ್ತಾ ಇದೆ, ಸಂಭ್ರಮದಿಂದ ಮೊದಲಿಂಗನಲ್ಲಿ ಉಲ್ಲಾಸ ಪಡುವೆವು. ಸಂಭ್ರಮದಿಂದ ಮೊದಲಿಂಗನಲ್ಲಿ ಉಲ್ಲಾಸ ಪಡ್ತೇವೆ. ಯಾವಾಗ? ಕರ್ತನೊಂದಿಗಿನ ನಿತ್ಯತ್ವದ ವಾಸದಲ್ಲಿ. ಸೊ ಹೀಗಿರಲಾಗಿ ನಾವೇನ್ ಮಾಡಬೇಕು? ಸೊ ನಮ್ಮ ಜೀವಿತವನ್ನ ಏನ್ ಮಾಡಬೇಕು? ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಿರ್ವಹಿಸುವಂತವರಾಗಿರ್ಬೇಕು. ನಮ್ಮಿಷ್ಟದ ಪ್ರಕಾರವಾಗಿ ಜೀವಿಸಿ ಭಾನುವಾರದ ದಿನದಂದು ಆಧ್ಯಾತ್ಮಿಕತೆಯನ್ನ ತೋರ್ಪಡಿಸಿಕೊಳ್ಳುವಂಥದ್ದಲ್ಲ. ಸೊ ದಿನಂಪ್ರತಿ ನಮ್ಮ ಜೀವಿತ ದೇವರ ವಾಕ್ಯಾನುಸಾರವಾಗಿ ಆಗಿರಬೇಕು. ಅನೇಕರಿಗೆ ಇದು ಬಹಳ ಕಷ್ಟಕರವಾಗಿರುವಂತಹ ಒಂದು ಕಾರ್ಯ. ಯಾಕೆಂದ್ರೆ ನಾವು ಕಲಿತಿರುವಂತಹ ವಿಧಾನ ಆ ರೀತಿಯಾಗ್ಬಿಟ್ಟಿದೆ. ನೋಡಿ, ಯೇಸು ಸ್ವಾಮಿ ತನ್ನ ಸೇವೆಯನ್ನ ಪ್ರಾರಂಭ ಮಾಡಿದ್ದು ದೇವರ ರಾಜ್ಯವು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಟರ್ನ್ ಟುವರ್ಡ್ಸ್ ಗಾಡ್. ಸೊ ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಂದ್ರೆ ಸೊ ನಮ್ಮ ಜೀವಿತ ದೇವರ ನಿದರ್ಶನಕ್ಕೆ ಅನುಗುಣವಾಗಿ ನಿರ್ವಹಿಸುವಂತದಾಗಿರಬೇಕು ಎಂಬುದಾಗಿ. ಸೊ ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಂದರೆ ಪ್ರತಿ ಪ್ರಾಯಸ್ಥರಿಗೂ ಅವರಿಗೆ ನಿರ್ವಹಿಸಬೇಕಾದ ಜೀವನ ವಿಧಾನಕ್ಕೆ ಅನುಗುಣವಾಗಿ ಜೀವಿಸುವಂಥದ್ದು ಎಂಬುದಾಗಿ. ಸೊ ಹೀಗೆಲ್ಲಾಗಿ ಪ್ರೀತಿಯ ದೇವಜನರೇ, ನಾನು ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ನಾನು ಹೇಳ್ತೇನೆ, ಇಫ್ ಇಟ್ ಇಸ್ ಹಾರ್ಡ್, ಬೆಟರ್ ಟು ಲೀವ್ ಇಟ್. ಪಾಸ್ ಆಗಲ್ಲ ಅಂತ ಗೊತ್ತಿದ್ದು ಮತ್ತೆ ಪರೀಕ್ಷೆ ಬರೆಯೋದ್ರಿಂದ ಯಾವ ಉಪಯೋಗ ಇಲ್ಲ. ಉಪಯೋಗ ಇದೆಯಾ? ಪರೀಕ್ಷೆ ಬರೆಯುವಂತ ವ್ಯಕ್ತಿಗೆ ಪಾಸ್ ಆಗ್ತದೆ ಎಂಬುವಂತ ಒಂದು ನಿರೀಕ್ಷೆ ಇರ್ತದೆ. ಈಗ ನಮ್ಮ SLC ರಿಸಲ್ಟ್ ಬಂತು, ಅನೇಕ ನಮ್ಮ ಮಕ್ಕಳು ಒಳ್ಳೆ ಮಾರ್ಕಲ್ಲಿ ಪಾಸ್ ಆದರು. ಆದರೆ ಶಾಲೆಗೆ ಹೋಗದಂತಹ ವ್ಯಕ್ತಿ, ಓದದ ವ್ಯಕ್ತಿ ಪರೀಕ್ಷೆಗೆ ಹೋಗಿ ಕುಳಿತುಕೊಳ್ಳುವುದರಿಂದ ಯಾವ ಪ್ರಯೋಜನ ಇಲ್ಲ.
ಅನೇಕರು ಫೇಲ್ ಆದ್ರು. ಆದರೆ ಪರೀಕ್ಷೆ ಬರೆಯುವಂತ ವ್ಯಕ್ತಿಗೆ ಒಂದು ನಿರೀಕ್ಷೆ ಇರ್ತದೆ, ನಾನು ಪಾಸ್ ಆಗ್ತೇನೆ. ಈಗಲಾಗಿ ಪ್ರತಿ ಕ್ರೈಸ್ತ ದಿನಂಪ್ರತಿ ತನ್ನನ್ನು ಶೋಧನೆ ಮಾಡ್ಕೊಳ್ಬೇಕು. ನಾನು ನಿತ್ಯತ್ವಕ್ಕೆ ಬಾಧ್ಯಸ್ಥನಾಗ್ತೇನಾ? ಇಲ್ಲ ಅಂದ್ರೆ ನನ್ನ ಒಂದು ಅಭಿಪ್ರಾಯ ಅನ್ನುವಂಥದ್ದು ಇದನ್ನು ಬಿಟ್ಟು ಬಿಡುವಂಥದ್ದು ಲೇಸು, ಬೆಸ್ಟ್. ಯಾಕಂದ್ರೆ ನಮ್ಮ ಜೀವನ ಶೈಲಿ ನಮಗೆ ಗೊತ್ತು. ವಿ ವಿಲ್ ನೆವರ್ ಅಂಡ್ ಎವರ್ ಎಂಟರ್. ದೆನ್ ವೈ ಫರಿಸಾಯರ ರೀತಿಯಲ್ಲಿ ಯಾಕೆ ಈ ಒಂದು ಶೋಕಿ? ಪ್ರಿಯ ದೇವಜನರೇ, ಈ ಮಾತುಗಳು ಕೆಲವೊಮ್ಮೆ ನಿಮಗೆ ಬಹಳ ಗಟ್ಟಿಯಾಗಿ ತೋರ್ಬೋದು, ಕಾಠಿಣ್ಯವಾಗಿ ತೋರ್ಬೋದು. ಆದರೆ ದಿಸ್ ಇಸ್ ದ ರಿಯಾಲಿಟಿ. ಇದು ವಾಸ್ತವಿಕತೆಯಾದಂತಹ ಕಾರ್ಯ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅನೇಕರು ಹೇಳಿರಬಹುದು, ಅಥವಾ ನೀವು ಕೇಳಿರಬಹುದು, ಅಥವಾ ನೀವು ನೆನೆಸಿರಬಹುದು, ಅಥವಾ ನೀವು ನಂಬಿರಬಹುದು. ಪರವಾಗಿಲ್ಲ, ಹೆಂಗ್ ಬೇಕಾದ್ರೂ ಜೀವಿಸೋಣ. 52 ವರ್ಷಕ್ಕೆ 52 ಭಾನುವಾರ ಬರ್ತದೆ, ಕಾಣಿಕೆ ನಾವು ಸಭೆಗೆ ಹೋಗೋಣ, ಕಾಣಿಕೆ ಕೊಡೋಣ, ದಶಮ ಭಾಗ ಕೊಡೋಣ, ದೇಣಿಗೆ ಕೊಡೋಣ, ಉಪವಾಸ ತೆಗೆದುಕೊಳ್ಳೋಣ. ಹೆಂಗೋ ಜಸ್ಟ್ ಪಾಸು SLC ಸಿಗುತ್ತೆ. ಜಸ್ಟ್ ಪಾಸು SLC ಸಿಗುತ್ತೆ ನಮಗೆ. ಆದರೆ ಆ ಎಕ್ಸಾಮಲ್ಲಿ ಸಿಕ್ಕಲ್ಲ. ನಮ್ಮ ಜೀವಿತದಲ್ಲಿ ನಾವು ಬರೆಯುವಂತ ಒಂದು ಎಕ್ಸಾಮ್ ಇದೆ. ಆ ಒಂದು ಪರೀಕ್ಷೆಯಲ್ಲಿ ನಾವು ತೇರ್ಗಡೆಯನ್ನ ಹೊಂದಿ ಲೌಕಿಕವಾದ ಲೋಕದಿಂದ ತೇರ್ಗಡೆಯನ್ನ ಹೊಂದಿ ಆಧ್ಯಾತ್ಮಿಕವಾದ ಲೋಕಕ್ಕೆ ನಾವು ಪ್ರವೇಶ ಮಾಡಬೇಕಾದ್ರೆ ನಮಗೇನಿದೆ? ಪರೀಕ್ಷೆಗಳಿದೆ. ಇಲ್ಲಿ ದೇವರು ನಮ್ಮನ್ನು ಪುಷ್ ಮಾಡಿ ಮೇಲೆ ಸೇರಿಸೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ 1ನೇ ತರಗತಿಯಿಂದ 9ನೇ ತರಗತಿ ತನಕ ಏನಿದೆ, ಕರ್ನಾಟಕದಲ್ಲಿ ಮಾತ್ರ, ಇಡೀ ಇಂಡಿಯಾದಲ್ಲಿ ತಳ್ಳಿಬಿಡ್ತಾರೆ. 1ರಿಂದ 9 ತನಕ ಏನ್ ಮಾಡ್ತಾರೆ? ತಳ್ಳಿಬಿಡ್ತಾರೆ. ಅಂತ ತಳ್ಳಲಿಲ್ಲ ಇಲ್ಲಿ. ನಾವು ಆಧ್ಯಾತ್ಮಿಕವಾದ ನಿತ್ಯತ್ವಕ್ಕೆ, ಅಥವಾ ಯೇಸು ಸ್ವಾಮಿ ಹೇಳಿರುವ ರೀತಿಯಲ್ಲಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಆ ಬಿಡಾರದಲ್ಲಿ ನಮಗೆ ಒಂದು ಬಿಡಾರ ಸಿಕ್ಕಬೇಕಾದ್ರೆ ನಾವೇನ್ ಮಾಡಬೇಕು? ಈ ಲೋಕದಲ್ಲಿ ದೇವರು ಕೊಡುವಂತಹ ಪರೀಕ್ಷೆಗಳನ್ನ ಎಲ್ಲ ನಾವು ಪಾಸ್ ಆಗಬೇಕು. ಏನು ಪರೀಕ್ಷೆ ಅಂದ್ರೆ ಏನು? ಒಬೇ, ಅಷ್ಟೇ, ಮುಗೀತು. ಆಸ್ ಎ ಚೈಲ್ಡ್ ಒಬೇ, ಆಸ್ ಎ ಫಾದರ್ ಒಬೇ, ಆಸ್ ಎ ವೈಫ್ ಒಬೇ, ಆಸ್ ಎ ಸಿಟಿಸನ್ ಒಬೇ. ಒಬ್ಬ ಏನು ಪ್ರಜೆಯಾಗಿ ನಾವೇನ್ ಮಾಡಬೇಕು? ನಮ್ಮ ಕಾನೂನುಗಳನ್ನು ನಾವೇನ್ ಮಾಡಬೇಕು? ಏನ್ ಮಾಡ್ಬೇಕಂತೆ? ಒಬೇ ಮಾಡಬೇಕು. ಪ್ರತ್ಯೇಕವಾಗಿ ಕ್ರೈಸ್ತರಿಗೆ ಇರುವಂತಹ ಒಂದು ಇದಿದೆ, ಅಹಂಭಾವ. ದೇಶದ ಕಾನೂನನ್ನು ಏನ್ ಮಾಡಲ್ಲ, ಅವ್ರಿಗದು ಸಂಬಂಧಪಟ್ಟಿರುವಂಥದ್ದಲ್ಲ ಎಂಬುದಾಗಿ ಬದುಕ್ತಾರೆ. ರೋಮಪತ್ರಿಕೆ 13ನೇ ಅಧ್ಯಾಯದಲ್ಲಿ ಪೌಲ ಸ್ಪಷ್ಟವಾಗಿ ಬರೆದಿರುವಂಥದ್ದು. ಅಲ್ಲಿ ಏನು ಹೇಳಿದ್ದಾನೆ ಪೌಲ? ಪ್ರತಿ ಮನುಷ್ಯರು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನರಾಗಿರಬೇಕು. ನೋಡಿ, ಈ ಒಂದು ಸಂಭವವನ್ನ ಪೌಲನು ಬರೆಯುವಂತಹ ಸಂದರ್ಭದಲ್ಲಿ ಕ್ರೈಸ್ತರು ರೋಮನ್ನರಿಂದ ಕ್ರೂರವಾದ ಪೀಡನೆಗಳನ್ನ ಅನುಭವಿಸ್ತಾ ಇದ್ರು. ಅಂತ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ? ಯು ಶುಡ್ ಒಬೇ ದ ಅಥಾರಿಟಿ. ನೀವೇನ್ ಮಾಡಬೇಕು? ಅಧಿಕಾರಕ್ಕೆ ನೀವು ಅಧೀನರಾಗಬೇಕು.
ಆ ಒಂದು ಪರೀಕ್ಷೆ ಪಾಸ್ ಆಗಲೇಬೇಕು ಮೇಲಕ್ಕೆ ಹೋಗ್ಬೇಕಾದ್ರೆ. ತಂದೆ ತಾಯಿಗಳಿಗೆ ನಾನು ವಿಧೇಯನಾದೆ, ಗಂಡನಿಗೆ ವಿಧೇಯನಾದೆ, ಹೆಂಡತಿಯನ್ನ ಪ್ರೀತಿ ಮಾಡಿದೆ, ಹಿರಿಯರನ್ನು ಸನ್ಮಾನಿಸಿದೆ. ಆದರೆ ಸರ್ಕಾರದ ಕಾನೂನುಗಳನ್ನು ನಾನು ಪಾಲಿಸದವನಾಗದೆ ಹೋದರೆ ಐ ಕೆನಾಟ್ ಎಂಟರ್ ದ ಕಿಂಗ್ಡಮ್. ದೇವರ ರಾಜ್ಯವನ್ನು ನಾನು ಸೇರೋದಿಲ್ಲ. ಬರೆದಿಡ್ಕೊಳ್ಳಿ. ಪ್ರಿಯರೇ, ಸುಂದರವಾದ ಮನೆಯಲ್ಲಿ ಜಯಗೀತೆಯನ್ನು ಆಡ್ತೇನೆ. ಯಾರಿಗೆ? ಚಿಯೋನ್ ಮದಲಿಂಗನಿಗೆ. ಸೊ ಆ ಒಂದು ಅನುಭವಕ್ಕೆ ಅಥವಾ ಆ ಒಂದು ಶ್ರೇಷ್ಠವಾದ ಭಾಗ್ಯಕ್ಕೆ ನಾವು ಭಾಗಿಗಳಾಗಬೇಕಾದ್ರೆ ನಾವೇನ್ ಮಾಡ್ಬೇಕಂತೆ? ದೇವರ ಮಾತಿಗೆ ವಿಧೇಯರಾಗಿ ನಾವು ಬದುಕುವಂತವರಾಗಿರ್ಬೇಕು. ಸೊ ಇದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಅನ್ನುವಂಥದ್ದು ಸಹಯಾತ್ರಿಕನಾದಂತಹ ಯೇಸು, ಕೋ ಟ್ರಾವೆಲರ್. ಕೋ ಟ್ರಾವೆಲರ್ ಅಂದ್ರೆ ನಮ್ಮೊಂದಿಗೆ ನಮ್ಮ ಜೀವಿತ ಪ್ರಯಾಣದಲ್ಲಿ ನಮ್ಮೊಂದಿಗೆ ಪ್ರಯಾಣಿಸುವಂತಹ ಯೇಸು ಕ್ರಿಸ್ತನು, ದ ರಿಸನ್ ಲಾರ್ಡ್, ದ ಕೋ ಟ್ರಾವೆಲರ್. ಪುನರುತ್ಥಾನ ಹೊಂದಿದ ಕ್ರಿಸ್ತನು ಸಹ ಪ್ರಯಾಣಿಕ. ನೋಡಿ, ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ 19ನೇ ವಾಕ್ಯದಲ್ಲಿ 20ನೇ ವಾಕ್ಯದಲ್ಲಿ ಯೇಸು ತಾನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದ್ದು, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ, ಕೇವಲ ಭಾನುವಾರ ಮಾತ್ರವಲ್ಲ. ಆದರೆ ಕ್ರೈಸ್ತರಾದ ನಾವುಗಳು ಪ್ರತಿ ಭಾನುವಾರ, ಎಲ್ಲ ಸಭೆಗಳಲ್ಲಿ ಇಲ್ಲ, ಕೆಲವು ಸಭೆಗಳಲ್ಲಿ, ಕೆಲವು ಪೆಂಟೆಕೋಸ್ಟಲ್ ಸಭೆಗಳಲ್ಲಿ ಭಾನುವಾರ ದಿನ ಆರಂಭದ ಒಂದು ಹಾಡಿದೆ, ವೆಲ್ಕಮ್ ಹೋಲಿ ಸ್ಪಿರಿಟ್, ವಿ ಆರ್ ಇನ್ ಯೋರ್ ಪ್ರೆಸೆನ್ಸ್. ಪವಿತ್ರಾತ್ಮನೇ ಬಾ, ನಾವು ನಿಮ್ಮ ಸನ್ನಿಧಾನದಲ್ಲಿ ಕುಳಿತುಕೊಂಡಿದ್ದೇವೆ. ಅಂದರೆ ಪ್ರತಿ ಕ್ರೈಸ್ತರು ಅಥವಾ ಕೆಲವು ನಾಮಧೇಯ ಕ್ರೈಸ್ತರು ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ನಮ್ಮ ಪೆಂಟೆಕೋಸ್ಟ್ ವಿಶ್ವಾಸಿಗಳಿಗೆ ಅವರ ಮನಸ್ಸಿನ ಪಲ್ಲಟದಲ್ಲಿ ಬರುವಂಥದ್ದು ಯಾರು? ರೋಮನ್ ಕ್ಯಾಥಲಿಕ್, CSI, ಮರ್ತೋಮ, ಸೋ ಅಂಡ್ ಸೋ. ಸೊ ನಾಮಧೇಯ ಕ್ರೈಸ್ತರು ಅಂತ ಹೇಳಿದ್ರೆ ಹೆಸರಲ್ಲಿ ಮಾತ್ರ ಕ್ರೈಸ್ತತ್ವದ ಹೆಸರನ್ನ ಇಟ್ಕೊಂಡು ಜೀವಿತದಲ್ಲಿ ಕ್ರೈಸ್ತ ಗುಣಗಳನ್ನು ತೋರಿಸದವರು. ಸೊ ಹಾಗೆ ಹೇಳುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ ಯಾರು ನಾಮಧೇಯ ಕ್ರೈಸ್ತರು ಎಂಬುದಾಗಿ. ನೋಡಿ, ಸೊ ಈ ನಾಮಧೇಯ ಕ್ರೈಸ್ತರು ನೆನೆಸುವಂಥದ್ದು ಭಾನುವಾರ ದಿನ ಮಾತ್ರ ದೇವರೊಂದಿಗಿನ ಸಂಸರ್ಗ ಸಾಕು. ಆದರೆ ಯೇಸು ಸ್ವಾಮಿ ಹೇಳಿರುವಂಥದ್ದು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ಇದು ಪ್ರತಿ ಕ್ರೈಸ್ತರಿಗೆ ಅಥವಾ ದೇವರ ಮಕ್ಕಳಿಗೆ ದೇವರು ಕೊಟ್ಟಿರುವಂತಹ ವಾಗ್ದಾನ. ನೋಡಿ, ವಿಮೋಚನಾ ಕಾಂಡ ಪುಸ್ತಕ ಅದರ 31ನೇ ಅಧ್ಯಾಯ ನಾವು ಕಲಿಯುವಂತಹ 33ನೇ ಅಧ್ಯಾಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಮೋಶೆ ದೇವರೊಂದಿಗೆ ಒಂದು ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ನಮಗೆ ಗೊತ್ತು,
ಸರ್ವಶಕ್ತನಾದ ದೇವರು ಇಸ್ರಾಯೇಲಿಯರನ್ನ ಏನು ಮಾಡ್ದ? ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ತಾನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಹಾಲು ಜೇನು ಹರಿಯುವ ದೇಶಕ್ಕೆ ಅವರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಅಂದ್ರೆ ಐಗುಪ್ತ ದೇಶವನ್ನ ಬಿಟ್ಟು ಸುಮಾರು 2.5 ತಿಂಗಳು ಅಥವಾ 3 ತಿಂಗಳ ಆ ಒಂದು ಕಾಲಘಟ್ಟಗಳಲ್ಲಿ ಇಸ್ರಾಯೇಲ್ ಮಕ್ಕಳು ಸೀನಾಯಿ ಪರ್ವತದ ಬುಡಕ್ಕೆ ಬಂದರು. ಸೊ ಇಸ್ರಾಯೇಲ್ ಮಕ್ಕಳು ಇಲ್ಲಿ ಸೀನಾಯಿ ಪರ್ವತದ ಬುಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯನ್ನ ಏನು ಮಾಡ್ದ? ಪರ್ವತವನ್ನು ಹತ್ತುವುದಕ್ಕೆ ಹೇಳ್ದ. ಯಾಕೆಂದ್ರೆ ಅಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ಕೆಲವು ನಿಯಮಗಳನ್ನು ಕೊಡಬೇಕಾಗಿತ್ತು. ಇಲ್ಲಿ ಮೋಶೆ ಏನು ಮಾಡ್ದ? ದೇವರ ನಿಯಮಗಳನ್ನು ಪಡ್ಕೊಳ್ಳುವುದಕ್ಕೋಸ್ಕರವಾಗಿ ಪರ್ವತವನ್ನು ಹತ್ತದ. 1 ದಿನ ಆಯಿತು, 1 ವಾರ ಆಯಿತು, 1 ತಿಂಗಳಾಯಿತು, ಮೋಶೆ ಏನು ಮಾಡಲಿಲ್ಲ? ಪರ್ವತದಿಂದ ಇಳಿದು ಬರಲಿಲ್ಲ. ಸೊ ಇಷ್ಟರಲ್ಲಿ ಏನಾಯಿತು? ಜನಕ್ಕೆ ಒಂದು ರೀತಿಯ ಗಲಿಬಿಲಿ ಆಯಿತು. ಏನು ಮಾಡಿದ್ರು ಜನ? ಏನು ಮಾಡಿದ್ರು? ಸೀದಾ ಯಾರ ಹತ್ರ ಬಂದರು? ಆರೋನನ ಹತ್ರ ಬಳಿಗೆ ಬಂದರು. ಆರೋನನ ಬಳಿಗೆ ಬಂದು ಅವರಿಗೆ ಆರೋನನಿಗೆ ಹೇಳಿದ್ದು, ಮೋಶೆಗೆ ಏನಾಯ್ತೋ ನಮಗೆ ಗೊತ್ತಿಲ್ಲ. ಅಂದ್ರೆ ಅವರ ಒಂದು ಚಿಂತೆಯ ಪ್ರಕಾರ ಅಥವಾ ಅವರ ಒಂದು ಅಸಂಪ್ಷನ್ ಪ್ರಕಾರ ಮೋಶೆ ಏನು ಮಾಡ್ದ? ಸತ್ತು ಹೋಗ್ಬಿಟ್ಟಿದ್ದಾನೆ, ಅಷ್ಟೇ, ಮುಗೀತು. ನಾವು ಹಂಗೆ ತಾನೆ, ನಾವು ಸಾಯಿಸೋಕೆ ಬಹಳ ಜಾಣರು. ಸೊ ಈಗ ನಮಗೆ ಮುಂದಾಗಿ ಹೋಗುವುದಕ್ಕೆ ನಮಗೆ ಒಂದು ದೇವರನ್ನ ಮಾಡಿಕೊಡು. ನೋಡಿ, ಐಗುಪ್ತದಲ್ಲಿ 10 ವಿಧವಾದಂತಹ ಬಾಧೆಗಳನ್ನ ಯಾರಿಗೆ? ಐಗುಪ್ತರಿಗೆ ಬರಮಾಡಿ ಯೆಹೋವನೇ ದೇವರೆಂಬುದಾಗಿ ದೃಢಪಡಿಸಿ ಅವರನ್ನ ಏನು ಮಾಡ್ದ? ಐಗುಪ್ತದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬಂದ. ಕೆಂಪು ಸಮುದ್ರದ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ಕೆಂಪು ಸಮುದ್ರವನ್ನು ವಿಭಾಗಿಸಿ ಏನು ಮಾಡ್ದ? ಒಣನೆಲದಲ್ಲಿ ಎಂಬಂತೆ ಅವರನ್ನ ನಡೆಸ್ಕೊಂಡು ಹೋದ. ಅಲ್ಲಿಗೆ ನಿಲ್ಲಿಲ್ಲ, ಬಂಡೆಯೊಳಗಿಂದ ನೀರನ್ನ ಕೊಟ್ಟ. ಸೊ ಹೀಗೆ ಅದ್ಭುತಗಳ ಸುರಿಮಳೆಯನ್ನ ದೇವರೇನು ಮಾಡ್ದ? ಇವರ ಜೀವಿತದಲ್ಲಿ ಮಾಡ್ದ. ಆದರೆ ಮೋಶೆ ದೇವರ ನಿಯಮಗಳನ್ನು ಹೊಂದಿಕೊಳ್ಳುವುದಕ್ಕೆ ಸೀನಾಯಿ ಪರ್ವತವನ್ನು ಹತ್ತಿದ ತರುವಾಯ ದಿನಗಳು ಕಳೆದಂತೆಯೇ ಇಸ್ರಾಯೇಲ್ ಮಕ್ಕಳು ಬಂದು ಹೇಳ್ತಾ ಇದ್ದಾರೆ, ವಿ ಡೋಂಟ್ ನೋ ವಾಟ್ ಹ್ಯಾಪನ್. ನಮಗೆ ಮೋಶೆಗೆ ಏನಾಯ್ತು ಎಂಬುದು ನಮಗೆ ಗೊತ್ತಿಲ್ಲ. ಅದರಿಂದ ನೀವೇನು ಮಾಡಬೇಕು ನೋಡಿ, 32ನೇ ಅಧ್ಯಾಯ. ದೇವರು ಐಗುಪ್ತದಿಂದ ನಮ್ಮನ್ನು ಕರಕೊಂಡು ಬಂದ ಮೋಶೆಗೆ ಏನಾದನೋ ಗೊತ್ತಿಲ್ಲ. ಸೊ ನೀವೇನು ಮಾಡಬೇಕು? ನಮಗೆ ಒಂದು ದೇವರನ್ನ ಮಾಡಿಕೊಡು. ಆರೋನ ಏನು ಮಾಡ್ದ? ಅವರಲ್ಲಿದ್ದಂತಹ ಒಡವೆಗಳನ್ನು ತೆಗೆದುಕೊಂಡು ಒಂದು ಬಸವನನ್ನ ಮಾಡಿ ಅದನ್ನು ಕೊಟ್ಟ. ದೇ ಸ್ಟಾರ್ಟೆಡ್ ಟು ಎಂಜಾಯ್. ಸೊ ಇದು ದೇವರಿಗೆ ಬಲು ಕೋಪವನ್ನು ಎಬ್ಬಿಸ್ಬಿಡ್ತು. 32ನೇ ಅಧ್ಯಾಯವನ್ನು ಓದುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ, ಪರ್ವತದಿಂದ ಇಳಿದು ಬಂದಂತಹ ಮೋಶೆ ಏನು ಮಾಡ್ದ? ತನ್ನ ದೇವರು ತಾನೇ ಕೊಟ್ಟಂತಹ ಆ ದಶಾಜ್ಞೆಯ ಶಿಲಾಶಾಸನಗಳನ್ನು ಏನು ಮಾಡ್ದ? ಒಡೆದು ಬಿಟ್ಟ. ಅಷ್ಟರ ಮಟ್ಟಿಗೆ ಕೋಪ ಬಂತು ಮೋಶೆಗೆ. ಆಮೇಲೆ ದೇವರು ಯೆಹೋವನು ಏನು ಹೇಳ್ತಾ ಇದ್ದಾನೆ? ಸೊ ಇವರನ್ನ ನಾನೇನು ಮಾಡ್ತಾನೆ? ಸಂಪೂರ್ಣವಾಗಿ ನಿಶೇಷವಾಗಿ ನಾಶ ಮಾಡ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಮೋಶೆ ದೇವರ ಸನ್ನಿಧಾನದಲ್ಲಿ ಏನು ಮಾಡ್ತಾ ಇದ್ದಾನೆ? ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಸೊ ನಂತರವಾಗಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಅಲ್ಲೇನು ಹೇಳ್ತಾ ಇದ್ದಾನೆ ದೇವರು? ನಾನು ನಿಮ್ಮ ಸಂಗಡ ಬರೋದಿಲ್ಲ, ನನ್ನ ದೂತನನ್ನ ಕಳಿಸ್ಕೊಡ್ತೇನೆ. ಸೊ ಅಲ್ಲಿ ತನಕ ಯಾರಿದ್ರು ಇವು ಸಂಗಡ?
ದೇವರಿದ್ರು. ಸೊ ಯಾವಾಗ ಇಸ್ರಾಯೇಲ್ ಮಕ್ಕಳು ಯೆಹೋವನನ್ನ ಬಿಟ್ಟು ಬಸವನನ್ನ ನೀನೇ ನಮ್ಮನ್ನ ಬಿಡುಗಡೆ ಮಾಡಿದ ದೇವರು ಎಂಬುದಾಗಿ ಹೇಳಿದ್ರು, ದೇವರು ಹೇಳ್ತಾ ಇದ್ದಾರೆ, ಇನ್ನು ನಾನು ನಿಮ್ಮ ಸಂಗಡ ಬರೋದಿಲ್ಲ, ನನ್ನ ದೂತನನ್ನ ಕಳಿಸ್ಕೊಡ್ತೇನೆ. ಸೊ ಆಗ ಮೋಶೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 15ನೇ ವಾಕ್ಯ, ವಿಮೋಚನಾ ಕಾಂಡ 33:15. ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ನೀನು ನಮ್ಮ ಸಂಗಡ ಬಾರದೆ ಹೋದರೆ ನೋಡಿ, ದೂತನು ಸಹ ಇಸ್ರಾಯೇಲಿಯರನ್ನು ಏನ್ ಮಾಡ್ತಾ ಇದ್ದ? ವಾಗ್ದತ್ತ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಮೋಶೆಗೆ ಗೊತ್ತು, ಯೆಹೋವನು ಇಲ್ಲದೆ ಇರುವಂತಹ ವಾಗ್ದಾನ ದೇಶ, ಕಾನಾನ್ ದೇಶ ಅನ್ನುವಂಥದ್ದು ಕೇವಲ ವ್ಯಕ್ತವಾದದ್ದು. ಇಂದು ಅನೇಕರು ಯೇಸು ಕ್ರಿಸ್ತನ್ ಇಲ್ಲದೆ ಇರುವಂತಹ ಕ್ರೈಸ್ತ ಜೀವಿತವನ್ನ ಆಶಿಸುವಂತವರಾಗಿದ್ದಾರೆ. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ ಪ್ರಿಯರೇ, 19ನೇ ಶತಮಾನದಲ್ಲಿ ಅಂದ್ರೆ ಮಾರ್ಟಿನ್ ಲೂಥರ್ ಅವರ ರಿಫಾರ್ಮೇಷನ್ ಕಾಲದ ನಂತರ, 15ನೇ ಶತಮಾನದ ನಂತರ 19ನೇ ಶತಮಾನದ ಆರಂಭ ಭಾಗದಲ್ಲಿ ಏನ್ ಮಾಡ್ತು? ಕ್ರೈಸ್ತತ್ವದಲ್ಲಿ ದುರ್ಬೋಧನೆಗಳು ತುಂಬುವುದಕ್ಕೆ ಪ್ರಾರಂಭವಾಯಿತು. ಅಲ್ಲಿ ತನಕ ದುರ್ಬೋಧನೆ ಇರಲಿಲ್ಲ. 15ನೇ ಶತಮಾನದಿಂದ 19ನೇ ಶತಮಾನ ತನಕ ಕ್ರೈಸ್ತತ್ವ ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇತ್ತು. ಆದರೆ 19ನೇ ಶತಮಾನದಲ್ಲಿ ದುರ್ಬೋಧನೆಗಳು ಬಂತು. ದುರ್ಬೋಧನೆ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ಪ್ರಾಸ್ಪರಿಟಿ, ಸಮೃದ್ಧಿ. ಇಫ್ ಎನಿಬಡಿ, ಯಾವುದಾದರೂ ವ್ಯಕ್ತಿ ಆರ್ಥಿಕವಾಗಿ ಸೋಲನ್ನ ಕಂಡ್ರೆ ಅಥವಾ ರೋಗಿಯಾಗಿ ಮಾರ್ಪಟ್ರೆ, ಈ ಒಂದು ಪಂಗಡದವರು ಏನ್ ಹೇಳ್ತಾರೆ? ಇದು ಶಾಪ. ಇದು ಅನೇಕರು ಇದನ್ನೇ ಹಿಂಬಾಲಿಸುವಂತವರಾಗಿದ್ದಾರೆ, ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಸಮೂಹ. ದೇ ಆರ್ ಫಾಲೋಯಿಂಗ್ ದ ಸೇಮ್. ಅದಕ್ಕೆ ನಾನು ಹೇಳಿದ್ದು, ಇಂದಿನ ಕ್ರೈಸ್ತ ಸಮೂಹ, ಎಸ್ಪೆಷಲಿ ಪೆಂಟೆಕೋಸ್ಟ್, ಯೇಸು ಕ್ರಿಸ್ತನಿಲ್ಲದ ಒಂದು ಕ್ರೈಸ್ತ ಜೀವಿತವನ್ನ ಬಯಸ್ತಾ ಇದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ಲವ್ ಯುವರ್ ಗಾಡ್, ನಿನ್ನ ದೇವರನ್ನ ಪ್ರೀತಿ ಮಾಡು. ದೇವರನ್ನ ಪ್ರೀತಿ ಮಾಡು ಅಂತ ಹೇಳಿದ್ರೆ, ದೇವರನ್ನ ಪ್ರೀತಿ ಮಾಡುವ ವ್ಯಕ್ತಿ ಲೋಕವನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಮಾಡಕ್ಕಾಗುತ್ತಾ? ಆಗಲ್ಲ. ಆಮೇಲೆ ಲವ್ ಯುವರ್ ನೈಬರ್, ನಿನ್ನ ನೆರೆಯವನನ್ನ ಪ್ರೀತಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರುವಾಗ, ಒಬ್ಬ ವ್ಯಕ್ತಿಗೆ ನನ್ನನ್ನು ನಾನು ಶ್ರೇಷ್ಠನೆಂಬುದಾಗಿ ಎನಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಇವತ್ತು ಕ್ರೈಸ್ತರು ದೇ ಲವ್ ಟು ಲವ್ ದ ವರ್ಲ್ಡ್, ಅವರು ಲೋಕವನ್ನ ಪ್ರೀತಿಸುವುದಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದಲೇ ಹೇಳಿದ್ದು, ಇಂದಿನ ಕ್ರೈಸ್ತ ಲೋಕ ಕ್ರಿಸ್ತನಿಲ್ಲದ ಕ್ರೈಸ್ತತ್ವವನ್ನ ಬಯಸ್ತಾ ಇದ್ದಾರೆ. ಕಳೆದ ವಾರ ನಾನು ಒಂದು ಆರ್ಟಿಕಲ್ ಓದಿದೆ. ಆ ವ್ಯಕ್ತಿಯ ಹೆಸರನ್ನು ಮರ್ತೋಗ್ಬಿಟ್ಟೆ. ಆಕೆ ಅನ್ಸುತ್ತೆ, ಆಕೆ ಬರೆದಿರುವಂಥದ್ದು, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡು ಫೇಲ್ಯೂರು. ವಿ ನೀಡ್ ಒನ್ ಮೋರ್ ಟೆಸ್ಟ್ಮೆಂಟ್. ಹಳೆ ಒಡಂಬಡಿಕೆನೂ ಸರಿ ಇಲ್ಲ, ಹೊಸ ಒಡಂಬಡಿಕೆನೂ ಸರಿ ಇಲ್ಲ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರ ನಡವಳಿಕೆ ಹೇಗಿರಬೇಕೆಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರ ನಡವಳಿಕೆ ಹೇಗಿರಬೇಕೆಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇವೆರಡು ಹಳೆ ಒಡಂಬಡಿಕೆ ಪ್ರಕಾರವಾಗಿಯೇ ಯಹೂದ್ಯರು ಬದುಕಬೇಕು. ಈ ಒಂದು ಈಗ ಇಸ್ರಾಯೇಲ್ನಲ್ಲಿ ವಾಸ ಮಾಡುವಂತಹ ಯಹೂದ್ಯರು, ದೇ ಹ್ಯಾವ್ ಟು ಲಿವ್ ಅಕಾರ್ಡಿಂಗ್ ಟು ದ ಮೊಸಾಯಿಕ್ ಲಾ. ದ ಸೇಮ್ ವೇ ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವ ನಾವುಗಳು ಹೊಸ ಒಡಂಬಡಿಕೆಗೆ ಅನುಗುಣವಾಗಿ ನಮ್ಮ ಜೀವಿತವನ್ನು ಜೀವಿಸಬೇಕು. ಈ
ಹೊಸ ಒಡಂಬಡಿಕೆಗೆ ಅನುಗುಣವಾಗಿ ನಮ್ಮ ಜೀವಿತವನ್ನು ಜೀವಿಸಬೇಕಾದ್ರೆ ವಿ ಕೆನಾಟ್ ಲವ್ ದ ವರ್ಲ್ಡ್. ಆದುದರಿಂದಲೇ ಪೌಲನು ಹೇಳಿದ್ದು, ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿ ಮಾಡಬೇಡ್ರಿ. ಯಾರಾದರೂ ಲೋಕವನ್ನು ಪ್ರೀತಿ ಮಾಡಿದರೆ ತಂದೆಯ ಮೇಲಿನ ಪ್ರೀತಿ ಅವನ ಮೇಲೆ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಇವತ್ತು ಕ್ರೈಸ್ತರಾದಂತ ನಾವುಗಳು ಲೋಕವನ್ನು ಪ್ರೀತಿ ಮಾಡ್ತೇವೆ. ವಿ ವಾಂಟ್ ಟು ಲವ್ ದ ವರ್ಲ್ಡ್. ಅದಕ್ಕೆ ನಾನು ಹೇಳಿದ್ದು ಕ್ರಿಸ್ತನಿಲ್ಲದ ಕ್ರೈಸ್ತತ್ವ. ಸೊ ಮೋಶೆಗೆ ಗೊತ್ತು, ಹಾಲು ಜೇನು ಹರಿಯುವ ದೇಶದಲ್ಲಿ ಹೋಗಿ ಯೆಹೋವನ ಸಾನ್ನಿಧ್ಯ ಇಲ್ಲದೆ ಹೋದರೆ ಅದೇನಾಗಿದೆ? ವ್ಯರ್ಥ. ಇಟ್ ಇಸ್ ಅ ವೇಸ್ಟ್. ಸೊ ಆದುದರಿಂದಲೇ ಮೋಶೆ ಹೇಳ್ತಾ ಇದ್ದಾನೆ, ನಿನ್ನ ಸಾನ್ನಿಧ್ಯವಿಲ್ಲದೆ, ವಿತೌಟ್ ಯುವರ್ ಪ್ರೆಸೆನ್ಸ್, ಡು ನಾಟ್ ಲೆಟ್ ಅಸ್ ಗೋ ಫ್ರಮ್ ದಿಸ್ ಪ್ಲೇಸ್. ಈ ಜಾಗದಿಂದ ಹೋಗುವುದಕ್ಕೆ ನಮಗೆ ಅನುಮತಿ ಕೊಡಬೇಡ. ಬಿಕಾಸ್ ಈ ಮೋಶೆಗೆ ಗೊತ್ತು ದೇವರ ಸಾನ್ನಿಧ್ಯದ ಪ್ರತ್ಯೇಕತೆ, ಶ್ರೇಷ್ಠತೆ ಏನೆಂಬುದಾಗಿ. ಈ ಮುಂಜಾನೆಯಲ್ಲಿ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ದೇವರ ಸಾನ್ನಿಧ್ಯದ ಶ್ರೇಷ್ಠತೆ ಏನೆಂಬುದಾಗಿ? ಇದು ಅನೇಕ ಕ್ರೈಸ್ತರು ತಮ್ಮ ವಾಹನಗಳಲ್ಲಿ ಬರೆದಿಟ್ಟಿರ್ತಾರೆ, ಮೈ ಪ್ರೆಸೆನ್ಸ್ ಶಾಲ್ ಗೋ ವಿತ್ ಥೀ, ನನ್ನ ಸಾನ್ನಿಧ್ಯ. ಆದರೆ ಯಥಾರ್ಥವಾಗಿ ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಯಾವ ಸ್ಥಾನಮಾನವನ್ನ ಕಲ್ಪಿಸಿದ್ದೀರಾ ಎಂಬುವಂಥದ್ದನ್ನ ಈ ಸಂದರ್ಭದಲ್ಲಿ ಒಮ್ಮೆ ಯೋಚನೆ ಮಾಡಿ ನೋಡಿ. ಅಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ನಿನ್ನ ಸಾನ್ನಿಧ್ಯವಿಲ್ಲದೆ ಹೋದ್ರೆ ನಮ್ಮನ್ನ ಕಳಿಸ್ಬೇಡ. ಬಿಕಾಸ್ ಈ ನ್ಯೂ ಇಟ್ಸ್ ಎ ವೇಸ್ಟ್. ಅದು ಕೇವಲ ವ್ಯರ್ಥವಾಗಿರುವಂಥದ್ದು. ಸೊ ವಿ ನೀಡ್ ಗಾಡ್ ಪ್ರೆಸೆನ್ಸ್ ಇನ್ ಎವ್ರಿ ಮೂಮೆಂಟ್ ಆಫ್ ಅವರ್ ಲೈಫ್. ಪ್ರತಿ ಕ್ಷಣಗಳಲ್ಲಿ ನಮ್ಗೆ ಏನ್ ಮಾಡಬೇಕು? ದೇವರ ಸಾನ್ನಿಧ್ಯ ನಮ್ಮಲ್ಲಿ ಇರಬೇಕು. ಸೊ ಇಲ್ಲದೆ ಹೋದ್ರೆ ನಮ್ಮ ಜೀವಿತ ವ್ಯರ್ಥತ್ವವಾಗಿ ಮಾರ್ಪಡ್ತದೆ. ನೋಡಿ, ಅಪೊಸ್ತಲರ ಕೃತ್ಯ ಅದರ 18ನೇ ಅಧ್ಯಾಯಕ್ಕೆ ನಾವು ಗಮನವನ್ನ ಹರಿಸುವಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ತಾನೇ ಮೋಶೆಗೆ ಒಂದು ದೃಢವಾದ ನಿಶ್ಚಯವನ್ನ ಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿ, ನಾನೇ ನಿನ್ನೊಂದಿಗಿದ್ದೇನೆ, ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು, ನಾನು ನಿನ್ನೊಂದಿಗೆ ಇದ್ದೇನೆ. ಸೊ ಇದರ ಹಿನ್ನೆಲೆಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಪೌಲನು ತನ್ನ 2ನೇ ಮಿಷನರಿ ಪ್ರಯಾಣವನ್ನು ಪ್ರಾರಂಭ ಮಾಡ್ದ. ಪೌಲನಿಗೆ ಆಸೆ ಇದ್ದಂಥದ್ದು ಆಸ್ಯ ಸೀಮೆಯಲ್ಲಿ ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ. ಆದರೆ ಪವಿತ್ರ ಆತ್ಮ ಹೇಳ್ತಾ ಇದ್ದಾನೆ, ನೀನು ಆಸ್ಯ ಸೀಮೆಯಲ್ಲಿ ಸುವಾರ್ತೆಯನ್ನು ಸಾರಬಾರದು. ಸೊ ಹೀಗಿರುವಾಗ ಪೌಲ ಏನ್ ಮಾಡ್ದ? ಒಂದು ದರ್ಶನವನ್ನು ಕಾಣ್ತಾ ಇದ್ದಾನೆ. ಆ ದರ್ಶನ ಅನ್ನುವಂಥದ್ದು, ಆ ಒಂದು ರಾತ್ರಿಯಲ್ಲಿ ಪೌಲ ಮಲಗಿರಬೇಕಾದ್ರೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಕೂಗ್ತಾ ಇದ್ದಾನೆ, ನೀನು ಸಮುದ್ರವನ್ನ ದಾಟಿ ಮೆಕದೋನಿಯಕ್ಕೆ ಬಂದು ನಮಗೆ ನೆರವಾಗಬೇಕು. ಪೌಲನಿಗೆ ಗೊತ್ತಾಯ್ತು, ದೇವರು ನನ್ನನ್ನು ಸುವಾರ್ತೆ ಸಾರುವುದಕ್ಕೆ ಮೆಕದೋನಿಯಕ್ಕೆ ಅಥವಾ ಐರೋಪ್ಯ ದೇಶಕ್ಕೆ ಕರೀತಾ ಇದ್ದಾನೆ. ಸೊ ಈ ರೀತಿ ಪೌಲ ಏನು ಮಾಡ್ದ? ತನ್ನ ಪ್ರಯಾಣವನ್ನು ಏನ್ ಮಾಡ್ದ? ಆಸ್ಯ ಸೀಮೆಯನ್ನ ಬಿಟ್ಟು ಏಷ್ಯಾ ಮೈನರನ್ನ ಬಿಟ್ಬಿಟ್ಟು ಏನ್ ಮಾಡ್ದ? ಯುರೋಪಿಗೆ ತಿರುಗಿಸ್ಬಿಟ್ಟ. ಸೊ ನಾವೆಲ್ಲರೂ ಏಷ್ಯಾದಲ್ಲಿದ್ದೇವೆ. ಸೊ ಯುರೋಪಿಗೆ ತಿರುಗಿಸ್ಕೊಂಡು ಹೋದ. ಸೊ ಮೊದಲೆಲ್ಲ ಹೋದ? ಫಿಲಿಪಿ ಪಟ್ಟಣಕ್ಕೆ ಹೋದ. ಅಲ್ಲಿ ಲೂದ್ಯಳೆಂಬ ಒಬ್ಬ ಸ್ತ್ರೀ ಯಾರ ಮೂಲಕವಾಗಿ? ಪೌಲನ ಮೂಲಕವಾಗಿ ರಕ್ಷಣೆಯನ್ನು ಹೊಂದ್ಕೊಂಡ್ಲು. ಅದೇ ಫಿಲಿಪಿ ಪಟ್ಟಣದಲ್ಲಿ ಏನಾಯ್ತು? ಪೌಲನಿಗೆ ಪೀಡನೆಗಳು ಬಂತು.
ಪೀಡನೆಗಳು ಬಂತು. ಅರ್ಥ, ದೇವರ ಸೇವೆಗಾಗಿ ಸೇವೆ ಬಿಟ್ಬಿಡಿ, ಯಥಾರ್ಥವಾದ ಕ್ರೈಸ್ತ ಜೀವಿತವನ್ನು ನಾವು ಜೀವಿಸುವುದಕ್ಕೆ ತೀರ್ಮಾನಿಸಿ ನಾವು ಜೀವಿಸುವಂತಹ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಏನು ಬರ್ತದೆ? ಪೀಡನೆಗಳು ಬರ್ತದೆ, ಮರಿಬ್ಯಾಡ್ರಿ. ಇವತ್ತು ಕ್ರೈಸ್ತರಾದ ನಾವುಗಳು ಬಯಸುವಂಥದ್ದು ಸಂಕಟಗಳಿಲ್ಲದ ಒಂದು ಕ್ರೈಸ್ತ ಜೀವಿತ, ಪ್ರಾಬ್ಲಮ್ ಫ್ರೀ ಕ್ರಿಶ್ಚಿಯಾನಿಟಿ. ಇವತ್ತು ತುಂಬಾ ಇದ್ದಾವೆ ನಮ್ಮ ಸುತ್ತಮುತ್ತಗಳು ಅಂತ ಒಂದು ಪಿಶಾಚಿಗಳು, ಸೈತಾನನ ಸಭೆಗಳು. ನನ್ನ ಒಂದು ಮಾತು ಹೇಳ್ಬೇಕಾದ್ರೆ ಸೈತಾನನ ಸಭೆಗಳು ಅವಲ್ಲ. ನೋಡಿ, ಪೌಲನ ಮೊದಲನೇ ಮಿಷನರಿ ಪ್ರಯಾಣದಲ್ಲೂ ಸಹ ಅನೇಕ ಪೀಡನೆಗಳನ್ನು ಅನುಭವಿಸಬೇಕಾಗಿ ಬಂತು. ಪ್ರತ್ಯೇಕವಾಗಿ 13ನೇ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಪೌಲನು ಅನುಭವಿಸಿದಂತಹ ಪೀಡನೆಗಳು ಏನೆಂಬುದಾಗಿ. 14ನೇ ಅಧ್ಯಾಯದಲ್ಲಿ ಬರುವಂತಹ ಸಂದರ್ಭದಲ್ಲಿ ಅಲ್ಲೂ ಸಹ ಪೌಲನು ಪೀಡನೆಗಳನ್ನು ಅನುಭವಿಸಬೇಕಾಗಿ ಬಂತು. ಪ್ರತ್ಯೇಕವಾಗಿ ನಾವು ಅಲ್ಲಿ ನೋಡುವಂಥದ್ದು ಪೌಲನನ್ನ ಕಲ್ಲೆಸೆದು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟರು. ಇಲ್ಲಿ ಇಕೋನ್ಯದಲ್ಲಿ 14ನೇ ಅಧ್ಯಾಯದ 19ನೇ ವಾಕ್ಯ, ಸಾರಿ ಲುಸ್ರಾದಲ್ಲಿ ಇಕೋನ್ಯದಿಂದ ಬಂದ ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸೊ ಈ ರೀತಿ ಪೌಲನ ಮಿಷನರಿ ಪ್ರಯಾಣದಲ್ಲಿ ಪೌಲ ಏನ್ ಮಾಡಬೇಕಾಗಿತ್ತು? ಪೀಡನೆಗಳನ್ನು ಅನುಭವಿಸಬೇಕಾಗಿ ಬಂತು. 2ನೇ ಮಿಷನರಿ ಪ್ರಯಾಣ ಪೌಲನು ದೇವರ ದರ್ಶನಕ್ಕೆ ಅನುಗುಣವಾಗಿ ಪ್ರಾರಂಭ ಮಾಡ್ದ. ಅಲ್ಲೂ ಸಹ ಏನ್ ಮಾಡ್ಬೇಕಾಗಿ ಬಂತು? ಅವನಿಗೆ ಪೀಡನೆಗಳನ್ನು ಅನುಭವಿಸಬೇಕಾಗಿ ಬಂತು. ನಾವು 16ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪೌಲ ಏನ್ ಮಾಡ್ದ? ಒಂದು ದಾಸಿಯಲ್ಲಿ ಇದ್ದಂತಹ ದೆವ್ವವನ್ನು ಓಡಿಸ್ಬಿಟ್ಟ. ಅದರ ಫಲವಾಗಿ ಅವನ ಯಜಮಾನ ಏನ್ ಮಾಡ್ದ? ಪೌಲನನ್ನ ಮತ್ತು ಸೀಲನನ್ನ ಏನ್ ಮಾಡಿದ್ರು? ಒಡೆಸಿ ಸೆರೆಮನೆಗೆ ಹಾಕಿದ್ರು. ಅಲ್ಲಿಂದ ಅವನು ಥೆಸಲೋನಿಕಕ್ಕೆ ಹೋದ. ಥೆಸಲೋನಿಕದಲ್ಲಿಯೂ ಪೌಲ ಏನ್ ಮಾಡ್ದ? ಪೀಡನೆಗಳನ್ನು ಅನುಭವಿಸಬೇಕಾಗಿ ಬಂತು. ಅಲ್ಲಿಂದ ಬೆರೋಯಕ್ಕೆ ಹೋದ. ಅಲ್ಲಿಯೂ ಪೀಡನೆಗಳನ್ನು ಅನುಭವಿಸಬೇಕಾಗಿ ಬಂತು. ಅಲ್ಲಿಂದ ಅಥೇನ ಪಟ್ಟಣಕ್ಕೆ ಹೋದ. ಅಥೇನ ಪಟ್ಟಣದಲ್ಲಿ ಪೌಲನಿಗೆ ಪೀಡನೆಗಳು ಅಷ್ಟಾಗಿ ಬಾರದೆ ಹೋದಾಗ್ಯೂ ಪೌಲನ ಉಪದೇಶವನ್ನ ಕೇಳಿ ಅನೇಕರು ಏನ್ ಮಾಡಿದ್ರು? ಅವನನ್ನು ಅಪಹಾಸ್ಯ ಮಾಡಿದ್ರು. ಸೊ ನಂತರವಾಗಿ ಪೌಲ ಏನ್ ಮಾಡ್ದ? ಅಥೇನ ಪಟ್ಟಣವನ್ನ ಬಿಟ್ಟು ಕೊರಿಂಥ ಪಟ್ಟಣಕ್ಕೆ ಹೋದ. ಸೊ ಕೊರಿಂಥ ಪಟ್ಟಣಕ್ಕೆ ಪೌಲನು ಹೋದಂತಹ ಸಂದರ್ಭದಲ್ಲಿ ಪರಿಸ್ಥಿತಿಗಳು ಎಲ್ಲವೂ ಸರಿಯಾಗಿರಲಿಲ್ಲ. ಅಲ್ಲಿಯೂ ಏನಾಗ್ತಾ ಇದೆ? ಪೀಡನೆಗಳು ಬರ್ತಾ ಇದೆ. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಸೊ ಯಥಾರ್ಥವಾಗಿ ದೇವರ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಏನ್ ಬರ್ತತೆ? ಪೀಡನೆಗಳು ಬರ್ತತೆ. ಆದರೆ ಅಲ್ಲಿ ಒಂದು ಪ್ರತ್ಯೇಕತೆ ಅಂದ್ರೆ ಏನು? ಅಲ್ಲಿ ಪೌಲನಿಗಾದಂತಹ ಒಂದು ಪ್ರತ್ಯೇಕತೆ ಏನು? 9ನೇ ವಾಕ್ಯ, ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯದ 9ನೇ ವಾಕ್ಯ. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಕೇಡು ಮಾಡೋದಿಲ್ಲ ಅಂತ ಹೇಳಿದ್ರೆ ನಿನ್ನ ಪ್ರಾಣವನ್ನು ತೆಗೆಯೋದಿಲ್ಲ. ಒದೆ ತಿನ್ನೋದಂತೂ ಗ್ಯಾರಂಟಿ, ಒದೆ ತಿನ್ನೋದು ಗ್ಯಾರಂಟಿ. ಆದರೆ ದೇ ಕೆನಾಟ್ ಟೇಕ್ ಯುವರ್ ಲೈಫ್. ಅಷ್ಟೇ ಪೌಲನಿಗೆ ದೇವರು ಕೊಟ್ಟಂತಹ ಒಂದು ಭರವಸೆ. ಅಲ್ಲಿ ಹೇಳ್ತಾ ಇದ್ದಾನೆ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ. ಅಂದ್ರೆ ದೇವರು
ಪೌಲನಿಗೆ ಮೆಕದೋನಿಯ ದರ್ಶನವನ್ನ ತೋರಿಸಿ ಐರೋಪ್ಯ ದೇಶಕ್ಕೆ ಕಳುಹಿಸಿಕೊಟ್ಟಂಥದ್ದು ಕೊರಿಂಥ ಪಟ್ಟಣದಲ್ಲಿ ಅನೇಕರನ್ನ ಕ್ರಿಸ್ತನಿಗೋಸ್ಕರವಾಗಿ ಗೆಲ್ಲುವುದಕ್ಕೋಸ್ಕರ. ಆದರೆ ಆ ಸಂದರ್ಭದಲ್ಲಿ ಕೆಲವೊಮ್ಮೆ ಪೌಲ ನಿರಾಶೆಗೊಂಡಿರಬಹುದು. ಯಾಕೆಂದ್ರೆ ಫಿಲಿಪ್ಪಿ ಪಟ್ಟಣದಲ್ಲಿ ಪೀಡನೆ, ಥೆಸಲೋನಿಕದಲ್ಲಿ ಪೀಡನೆ, ಬೆರೋಯದಲ್ಲಿ ಪೀಡನೆ, ಅಥೇನದಲ್ಲಿ ಪೀಡನೆ. ನೋಡಿ, ದರ್ಶನವನ್ನು ನೋಡಿ ಬಂದಂಥದ್ದು, ದರ್ಶನವನ್ನು ನೋಡಿ ಬಂದಂಥದ್ದು ಪೌಲ. ಆದರೆ ಪ್ರತಿ ಪಟ್ಟಣಗಳಲ್ಲಿ ಪೀಡನೆಗಳು. ಕೆಲವೊಮ್ಮೆ ಮಾನಸಿಕವಾಗಿ ಪೌಲ ಜರ್ಜಿತನಾಗಿರ್ಬೋದು. ಸೊ ಇದು ನನ್ನ ಒಂದು ಅನಿಸಿಕೆ ಅಷ್ಟೇ, ವಾಟ್ ಎವರ್ ಇಟ್ ಮೇ ಬಿ. ಆದರೆ ಕರ್ತನು ಅವನಿಗೆ ಹೇಳ್ತಾ ಇದ್ದಾನೆ, ಡು ನಾಟ್ ಫಿಯರ್, ಹೆದರಬೇಡ, ಹೆದರಬೇಡ, ಐ ಆಮ್ ವಿತ್ ಯು, ನಾನು ನಿನ್ನೊಂದಿಗಿದ್ದೇನೆ. ನೋ ಒನ್ ಕ್ಯಾನ್ ಹಾರ್ಮ್ ಯು, ಯಾರಿಂದಲೂ ನಿನ್ನನ್ನು ನಿನಗೆ ಕೇಡು ಮಾಡೋದಕ್ಕೆ ಸಾಧ್ಯವಿಲ್ಲ. ನೋಡಿ, ಯೋಬನ ವಿಚಾರವಾಗಿ ಯೆಹೋವನು ಸೈತಾನನಿಗೆ ಕೇಳ್ತಾ ಇದ್ದಾನೆ, ಸೊ ಡು ಯು ನೋ ಅಬೌಟ್ ಮೈ ಸರ್ವೆಂಟ್, ನನ್ನ ಸೇವಕನಾದ ಯೋಬನ ಮೇಲೆ ನಿನಗೆ ಏನು ಅನ್ನಿಸ್ತಾ ಇದೆ? ಸೈತಾನ ಹೇಳ್ದ, ಯಾ ಇಸ್ ವೆರಿ ಗುಡ್ ಫೆಲೋ, ಈಸ್ ವೆರಿ ಗುಡ್ ಫೆಲೋ, ಒಳ್ಳೆ ಮನುಷ್ಯ ಅವನು, ಸುಮ್ಮನಲ್ಲಪ್ಪ. ಸೊ ಯು ಆರ್ ಪ್ರಾಸ್ಪರಿಂಗ್ ಎವ್ರಿಥಿಂಗ್. ನೀನು ಅವನೇನ್ ಮಾಡ್ತೀವಿ, ಸಮೃದ್ಧಿ ಪಡಿಸ್ಬಿಟ್ಟಿದ್ದೆ. ಒಂದು ಕೆಲಸ ಮಾಡು, ಅವನ ಸಮೃದ್ಧಿಯನ್ನು ಕಿತ್ತ ಹಾಕು, ಸೊ ಯು ವಿಲ್ ಕರ್ಸ್ ಯು. ಸೊ ಒಂದೇ ದಿನದಲ್ಲಿ ಯೋಬನಿಗಿದ್ದ ಎಲ್ಲವನ್ನ ಸೈತಾನ ಏನ್ ಮಾಡ್ದ, ಕಿತ್ತಾಕ್ಬಿಟ್ಟ. 3,000 ಕುರಿಗಳು ಹೋಯ್ತು, 500 ಒಂಟೆಗಳು ಹೋಯ್ತು, 500 ಜೋಡಿ ಎತ್ತುಗಳು ಹೋಯ್ತು, ದಾಸಿಯರು ಹೋದ್ರು. ಒಂದೇ ದಿನದಲ್ಲಿ 10 ಜನ ಮಕ್ಕಳು ಸತ್ತು ಹೋಗ್ಬಿಟ್ರು. ಹೆಂಡತಿ ವಿರುದ್ಧವಾಗಿ ಮಾರ್ಪಟ್ಲು. ಆದರೆ ಯೋಬ ಏನ್ ಮಾಡಲಿಲ್ಲ, ಪಾಪ ಮಾಡಲಿಲ್ಲ. ಮತ್ತೆ ಬಂದ ಸೈತಾನ, ಮತ್ತೆ ದೇವರು ಕೇಳ್ದ, ನೋಡಪ್ಪ ನನ್ನ ದಾಸನಾದ ಯೋಬನ ಮೇಲೆ ಗಮನ ಇಟ್ಟೀಯ. ಸೊ ಅವಾಗ ಹೇಳ್ತಾ ಇದ್ದಾನೆ, ಸುಮ್ಮನಲ್ಲ, ನೀನು ಅವನಿಗೆ ಒಳ್ಳೆ ಆರೋಗ್ಯ ಕೊಟ್ಬಿಟ್ಟಿದೀಯ. ಫಸ್ಟ್ ಹೇಳ್ದ, ನೀನು ಅವನಿಗೆ ಸಮೃದ್ಧಿ ಕೊಟ್ಟಿದ್ದೀಯ. ಈಗ ಹೇಳ್ತಾ ಇದ್ದಾನೆ, ನೀನು ಅವನಿಗೆ ಒಳ್ಳೆ ಆರೋಗ್ಯ ಕೊಟ್ಬಿಟ್ಟಿದ್ದೀಯ. ಮತ್ತೆ ದುಡಿದು ಬಿಡ್ತಾನ ಅವನು. ಒಂದು ಕೆಲಸ ಮಾಡು, ಏನ್ ಬೇಕಾದ್ರೂ ಮಾಡ್ಕೊ, ಆದ್ರೆ ಒಂದು, ಯು ಕೆನಾಟ್ ಟೇಕ್ ಇಟ್ ಲೈಫ್, ಅವನ ಪ್ರಾಣವನ್ನು ನೀನು ಮುಟ್ಟಬಾರದು. ನೋಡಿ, ಇಲ್ಲಿ ಪೌಲನಿಗೆ ಕರ್ತನದೇ ಹೇಳ್ತಾ ಇದ್ದಾನೆ, ಸೊ ನೋ ಒನ್ ಕ್ಯಾನ್ ಟೇಕ್ ಯುವರ್ ಲೈಫ್. ಯಾರಿಂದಲೂ ನಿನಗೆ ಕೇಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಇಷ್ಟೇ, ಪ್ರಾಣದ ಮೇಲೆ ಒಂದು ಗ್ಯಾರಂಟಿ ಅಷ್ಟೇ ನನಗೆ. ಕ್ರೈಸ್ತರಾದ ನಮಗೆ, ಸೇವಕರಾದ ನಮಗೆ ದೇವರು ಕೊಟ್ಟಿರುವಂತಹ ಒಂದು ಗ್ಯಾರಂಟಿ ಯಾವುದು? ಓನ್ಲಿ ಆನ್ ಲೈಫ್, ನಥಿಂಗ್ ಎಲ್ಸ್. ನೋಡಿ, ಪೌಲನ ಸೇವೆ, ಯಾಕಂದ್ರೆ ವಿತೌಟ್ ಗಾಡ್ಸ್ ಪ್ರೆಸೆನ್ಸ್, ದೇವರ ಸಾನ್ನಿಧ್ಯ ಇಲ್ಲದೆ ಪೌಲನಿಂದ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ನಾವುಗಳು ಕ್ರಿಸ್ತನಿಲ್ಲದ ಸೇವೆಯನ್ನು ಮಾಡ್ತಾ ಇದ್ದೇವೆ. ಒಂದು ಕಾಲದಲ್ಲಿ ವಿ ಯೂಸ್ ಟು ಸೆಲೆಬ್ರೇಟ್ ದ ಕ್ರಿಸ್ಮಸ್ ವಿಥೌಟ್ ಕ್ರೈಸ್ಟ್. ಒಂದು 10-15 ವರ್ಷಗಳ ಹಿಂದೆ ಕ್ರಿಸ್ತನಿಲ್ಲದ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತಾ ಇದ್ವಿ. ಆದರೆ ಇವತ್ತು ಕ್ರಿಸ್ತನಿಲ್ಲದ ಆರಾಧನೆ, ಕ್ರಿಸ್ತನಿಲ್ಲದ ಕ್ರೈಸ್ತತ್ವ, ಕ್ರಿಸ್ತನಿಲ್ಲದೆ ಇರುವಂತಹ ಕೂಟಗಳನ್ನು ಇವತ್ತು ನಾವು ಆಯೋಜಿಸ್ತಾ ಇದ್ದೇವೆ. ಸೊ ವೇರ್ ವಿ ಆರ್, ಎಲ್ಲಿಗೆ ನಾವು ಬಂದಿದ್ದೇವೆ. ಸೊ ವಿ ಹ್ಯಾವ್ ಟು ರೀಥಿಂಕ್. ನಾವೇನ್ ಮಾಡಬೇಕು, ಅದನ್ನ ಪುನಃ ಪರೀಕ್ಷೆ ಮಾಡ್ಕೊಳ್ಬೇಕು. ನೋಡಿ, ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಂಥದ್ದು, ಆರಂಭ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆರೆಮೀಯನನ್ನು ಏನ್ ಮಾಡ್ತಾ ಇದ್ದಾನೆ,
ಪ್ರವಾದಿಯನ್ನಾಗಿ ಕರೆಯುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅಲ್ಲಿ ಅಲ್ಲಿ ಯೆರೆಮೀಯ ಹೇಳ್ತಾ ಇದ್ದಾನೆ, ಐ ಕೆನಾಟ್, ನನ್ನಿಂದ ಸಾಧ್ಯ ಇಲ್ಲ. ಯಾಕೆಂದ್ರೆ ಗೊತ್ತು ಈ ಕೆಲಸ ತುಂಬ ತ್ರಾಸದಾಯಕವಾದ ಕೆಲಸ. ಈ ಸೇವೆ ಅನ್ನುವಂಥದ್ದು ಈಸಿ ಅಲ್ಲ. ಯಾರಿಗೆ ಈಸಿ ಅಂತ ಹೇಳಿದ್ರೆ ದುರ್ಬೋಧಕರಿಗೆ ಈಸಿ. ನೋಡಿ, ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುದಲ್ಲ, ಇಲ್ಲಿ ಫಿಲಿಪ್ಪಿ ಪಟ್ಟಣದಲ್ಲಿ ಯಾರಿದ್ರು? ಒಬ್ಬ ಗಾರಡುಗಾತಿಯಾದಂತಹ ಒಬ್ಬ ದಾಸಿ ಇದ್ಲು. ಅವಳು ಕಣಿ ಹೇಳುವುದರ ಮೂಲಕವಾಗಿ ಯಜಮಾನರಿಗೆ ಆದಾಯವನ್ನು ಉಂಟು ಮಾಡ್ತಾ ಇದ್ಲು. ಇವತ್ತು ಕ್ರೈಸ್ತತ್ವದಲ್ಲಿಯೂ ಇದೇ ರೀತಿ ಕಣಿಯನ್ನ ಹೇಳಿ ಆದಾಯವನ್ನ ಉಂಟು ಮಾಡುವಂತವರು ಬಹಳ ಮಂದಿ ಇದ್ದಾರೆ. ಆದರೆ ಯಥಾರ್ಥವಾದ ಕ್ರೈಸ್ತತ್ವವನ್ನು ನಾವು ಮಡಿಸಬೇಕಾದ್ರೆ ವಿ ಹ್ಯಾವ್ ಟು ಸಫರ್. ಯೆರೆಮೀಯನಿಗೆ ಗೊತ್ತು ಇದು ತ್ರಾಸದಾಯಕವಾದ ಕೆಲಸ. 6ನೇ ವಾಕ್ಯದಲ್ಲಿ ಹೇಳ್ತಾರೆ, ಯೆರೆಮೀಯ 1:6, ಕರ್ತನೇ ನಾನು ಮಾತು ಬಲ್ಲವನಲ್ಲ. ಆಗ ದೇವರು ಹೇಳ್ತಾ ಇದ್ದಾನೆ, ನನಗೆ ಬಾಲಕನನ್ನ ಬೇಡ. ಸೊ ನಾನು ಯಾರ ಬಳಿಗೆ ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುತ್ತೀಯಾ, ನಾನು ಆಜ್ಞಾಪಿಸುವುದನ್ನು ನುಡಿತೀಯಾ, ಅವರಿಗೆ ಅಂಜಬೇಡ, ನಾನೇ ನಿನ್ನೊಂದಿಗಿರುವೆನು. ಐ ಆಮ್ ವಿತ್ ಯು. ನೋಡಿ, ಪ್ರವಾದಿಯಾದ ಜೆರೆಮೀಯ ಅನ್ನುವಂಥದ್ದು ಈಸ್ ಎ ವೀಪಿಂಗ್ ಪ್ರಾಫೆಟ್, ಅಳುವ ಪ್ರವಾದಿ. ನನಗನ್ಸುತ್ತೆ ಸುಮಾರು 60 ವರ್ಷ ತನ್ನ ಪ್ರವಾದನ ಸೇವೆಯನ್ನು ಮಾಡ್ದ. ಯಾರು? ಪ್ರವಾದಿಯಾದಂಥ ಯೆರೆಮೀಯ. ಒಬ್ಬ ವ್ಯಕ್ತಿ ಏನ್ ಮಾಡಲಿಲ್ಲ, ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ. ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರುಗಿಕೊಳ್ಳಿಲ್ರಿ. ಇಸ್ ಅ ವೀಪಿಂಗ್ ಪ್ರಾಫೆಟ್. ದೇವರು ಯೆರೆಮೀಯನನ್ನ ಕರೆದಂಥದ್ದು ದೇವರ ಸಂದೇಶವನ್ನು ತಿಳಿಸುವುದಕ್ಕಾಗಿ ಅಷ್ಟೇ. ವೆದರ್ ಯು ಅಕ್ಸೆಪ್ಟ್ ಆರ್ ನಾಟ್, ದಟ್ ಇಸ್ ನಾಟ್ ಎ ಇಶ್ಯೂ. ಸೊ ದೇವರು ನನ್ನನ್ನ ಕರೆದಿರುವಂಥದ್ದು, ದೇವರು ನಮ್ಮನ್ನ ಕರೆದಿರುವಂಥದ್ದು ಸಭೆಗಳಿಗೆ ಜನರನ್ನ ಗುಂಪು ಗುಂಪಾಗಿ ಸೇರಿಸುವುದಕ್ಕೋಸ್ಕರವಾಗಿ ಅಲ್ಲ. ದೇವರು ನನ್ನನ್ನ ಕರೆದಿರುವಂಥದ್ದು ಒಂದೇ ಒಂದು ಉದ್ದೇಶ, ದೇವರ ಮಾತನ್ನು ಹೇಳೋದಕ್ಕೆ. ನೀವು ಕೇಳ್ತೀರೋ ಬಿಡ್ತೀರೋ, ಮಾನಸಾಂತರ ಪಡಿತೀರೋ ಪಡೆದೇ ಹೋಗ್ತೀರೋ, ದಟ್ ಇಸ್ ನಾಟ್ ಎ ಇಶ್ಯೂ ಫಾರ್ ಮೀ. ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಂಥದ್ದು, ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಾನು ನಿನ್ನನ್ನು ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಯೆಹೆಜ್ಕೇಲನ ಪ್ರವಾದನ ಗ್ರಂಥ ಅದರ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನಾನು ನಿನ್ನನ್ನು ಏನು ಮಾಡಿದ್ದೇನೆ? ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಸೊ ನೀನೇನು ಮಾಡಬೇಕು? ನನ್ನಿಂದ ಕೇಳುವಂತಹ ಮಾತುಗಳನ್ನು ನೀನೇನು ಮಾಡಬೇಕು? ಜನರಿಗೆ ತಿಳಿಸುವಂಥದ್ದಾಗಿರಬೇಕು. ಅಷ್ಟೇ ಕೆಲಸ. ಸೊ ಪ್ರವಾದಿಯ ಕೆಲಸ ಅನ್ನುವಂಥದ್ದು ಎಚ್ಚರಿಸುವಂಥದ್ದು. 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ನಾನು ದುಷ್ಟನಿಗೆ ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು. ಅವನ ಮರಣಕ್ಕಾಗಿ ನಿನಗೆ ಮುಯ್ಯಿ ತೀರಿಸುವೆನು. ಗೊತ್ತಾಯ್ತಲ್ಲ? ಸೊ ಯೆಹೆಜ್ಕೇಲನಿಗೆ ದೇವರು ಹೇಳುವಂಥದ್ದು, ನಾನು ನಿನ್ನನ್ನು ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಸೊ ನಾನು ದುಷ್ಟನಿಗೆ ನೀನು ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಅದನ್ನು ಎಚ್ಚರಿಸದೆ ಹೋದರೆ ಅವನೇನ್ ಮಾಡ್ತಾನೆ? ಅವನಿಗೆ ಬುದ್ಧಿ ಹೇಳದೆ ಹೋದರೆ ಅವನು ತನ್ನ ಅಪರಾಧದಿಂದ ಸಾಯ್ತಾನೆ. ಆದರೆ ನೀನು ಲೆಕ್ಕವನ್ನು ಕೊಡಬೇಕು. ಎರಡನೇದಾಗಿ, ನೀನು ಅವನಿಗೆ ಎಚ್ಚರಿಕೆ ಕೊಟ್ಟು ಅವನು ಹಿಂತಿರುಗಿ ಹೋದರೆ ಅವನು ಸಾಯ್ತಾನೆ. ಯು ಸೇವ್ ಯುವರ್ ಲೈಫ್. ಗೊತ್ತಾಗಲ್ಲ?
ಸೊ ಇಲ್ಲಿ ದೇವರು ನಮ್ಮನ್ನ ಕರೆದಿರುವಂಥದ್ದು, ದೇವರು ನಮ್ಮ ಸಂಗಡ ಇರುವಂಥದ್ದು ಏನಕ್ಕೋಸ್ಕರವಾಗಿ? ಎಚ್ಚರಿಕೆಯ ದೂತರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ. ಸೊ ನಾವುಗಳು ಎಚ್ಚರಿಕೆಯ ದೂತರಾಗಿದ್ದೇವ. ಯೋಚನೆ ಮಾಡಬೇಕು. ಸೊ ಇಲ್ಲಿ ಪೌಲನಿಗೆ ದೇವರು ಹೇಳ್ತಾ ಇದ್ದಾನೆ, ಐ ವಿಲ್ ಬಿ ವಿತ್ ಯು. ಕೊರಿಂಥ ಪಟ್ಟಣದಲ್ಲಿ ಕೆಲವು ವ್ಯಕ್ತಿಗಳು ಇದ್ದಾರೆ. ಸೊ ಅವರಿಗೆ ನೀನೇನು ಮಾಡಬೇಕು? ದೇವರ ಸುವಾರ್ತೆಯನ್ನು ಸಾರಬೇಕು. 18ನೇ ಅಧ್ಯಾಯವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅಲ್ಲಿ ಪೌಲ ಏನ್ ಮಾಡ್ದ? ಸುಮಾರು 1 ವರ್ಷ 6 ತಿಂಗಳು ದೇವರ ವಾಕ್ಯವನ್ನು ಉಪದೇಶ ಮಾಡ್ದ. ಎಲ್ಲಿ? ಕೊರಿಂಥ ಪಟ್ಟಣದಲ್ಲಿ. He preached how many? 1 year and 6 months. ಅಲ್ಲಿ ಸುವಾರ್ತೆಯನ್ನು ಕೇಳಿಸಿಕೊಳ್ಳದ ಒಬ್ಬ ವ್ಯಕ್ತಿಯೂ ಇರಲಿಲ್ಲ ಅಲ್ಲಿ. ಯಹೂದ್ಯರಿಗೆ, ಗ್ರೀಕರಿಗೆ ಅಂತೂ ಬರುವಂತಹ ಪ್ರತಿ ವ್ಯಕ್ತಿಗಳಿಗೆ ಏನ್ ಮಾಡ್ದ? ಸುವಾರ್ತೆಯನ್ನು ಸಾರ್ದ. ಯಾವ ರೀತಿ? ಕಾರಣ ದೇವರು ಅವನ ಸಂಗಡ ಇದ್ದರು. God was with him. ಸೊ ಪ್ರೀತಿಯ ದೇವಜನರೇ, ನಮ್ಮ ದೈನಂದಿನ ಜೀವಿತ ಯಾತ್ರೆಯಲ್ಲಿ ದೇವರು ನಮ್ಮ ಸಂಗಡ ಇದ್ದಾರಾ ಎಂಬ ಪ್ರಶ್ನೆಯನ್ನು ನಮಗೆ ನಾವು ಕೇಳ್ಕೊಳ್ಬೇಕು. So we have to ask this question, whether God is with us. ನೋಡಿ, ಯೇಸುಸ್ವಾಮಿಯ ಜನನದ ಸಂದರ್ಭದಲ್ಲಿ ಯೇಸುಸ್ವಾಮಿಗೆ ಕೊಟ್ಟಂತಹ ಹೆಸರು ಏನು? ಇಮ್ಯಾನುವೆಲ್. ಏನು ಇಮ್ಯಾನುವೆಲ್ ಪದದ ಅರ್ಥ? ದೇವರು ನಮ್ಮ ಕೂಡ ಇದ್ದಾನೆ. ಗಾಡ್ ಈಸ್ ವಿತ್ ಅಸ್. ಸೊ ಈ ಸಂದರ್ಭದಲ್ಲಿ ನಾವು ಕೇಳಬೇಕು, ಸೊ ವಿ ಹ್ಯಾವ್ ಟು ಎಕ್ಸಾಮಿನ್ ಅವರ್ ಸೆಲ್ಫ್, ವೆದರ್ ಗಾಡ್ ಈಸ್ ವಿತ್ ಅಸ್ ಆರ್ ನಾಟ್. ದೇವರು ನಮ್ಮ ಕೂಡ ಇದ್ದಾನ? ಇವತ್ತು ದೇವರು ನಮ್ಮ ಕೂಡ ಇದ್ದಾನೆ ಎನ್ನುವುದಕ್ಕಿಂತ ಮಿಗಿಲಾಗಿ ವಿ ಆಸ್ ಎ ಕ್ರಿಶ್ಚಿಯನ್, ಕ್ರೈಸ್ತರಾದ ನಾವುಗಳು ಹೇಳುವಂಥದ್ದು, ವಿ ವಾಂಟ್ ಎ ಕ್ರಿಶ್ಚಿಯನ್ ವಿತೌಟ್ ಕ್ರೈಸ್ಟ್. ನಾವು ಕ್ರಿಸ್ತನಿಲ್ಲದ ಕ್ರೈಸ್ತ ಜೀವಿತವನ್ನು ನಿರ್ವಹಿಸುವುದಕ್ಕೆ ಬಯಸ್ತೇವೆ. ಅದಕ್ಕಿಂತಲೂ ಬೆಟರ್ ಟು ಗೋ ಬ್ಯಾಕ್. ಅದಕ್ಕೆ ನಾನು ಹೇಳಿದ್ದು, ನಾನು ಪ್ರಾರಂಭದಲ್ಲಿ ಅದಕ್ಕೆ ಹೇಳಿದ್ದು, ನೋಡಿ, ಕ್ರೈಸ್ತರಾದ ನಮಗೆ ದೇವರು ಒಂದು ನಿತ್ಯತ್ವವನ್ನು ವಾಗ್ದಾನ ಮಾಡಿದ್ದಾನೆ. ಆ ನಿತ್ಯತ್ವವನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ನಾವು ಕ್ರಿಸ್ತನೊಂದಿಗೆ ನಮ್ಮ ಜೀವಿತವನ್ನು ಜೀವಿಸಬೇಕು. ನಿಮಗೆ ಅದು ಆಗದೆ ಹೋದ್ರೆ ಬೆಟರ್ ಟು ಲೀವ್. ನೋಡಿ, ಯೇಸುಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ತನ್ನ ಶ್ರಮ, ಮರಣ, ಪುನರುತ್ಥಾನದ ಕುರಿತಾಗಿ ಪ್ರಸಂಗ ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ಅನೇಕರು ಏನು ಮಾಡಿದ್ರು? ಯೇಸುವನ್ನು ಬಿಟ್ಬಿಟ್ಟು ಹೋದ್ರು. ಯೇಸುವಿನ ಐಹಿಕ ಸೇವೆಯ ಸಂದರ್ಭದಲ್ಲಿ ಯಾವಾಗಲೂ ದೊಡ್ಡ ಗುಂಪು ಜನ ಏನು ಮಾಡ್ತಾ ಇದ್ರು? ಯೇಸುವನ್ನು ಹಿಂಬಾಲಿಸ್ತಾ ಇದ್ರು. ಸೊ ಯಾವಾಗ ತನ್ನ ಶ್ರಮ, ಮರಣದ ಕುರಿತಾಗಿ ಹೇಳಿದ್ನೋ, ಪೀಪಲ್ ಸ್ಕ್ಯಾಟರ್ಡ್. ಆಗ ಯೇಸುಸ್ವಾಮಿ ತನ್ನೊಂದಿಗಿದ್ದ ಶಿಷ್ಯರಿಗೆ ಕೇಳ್ದ, ಸೊ ಇಫ್ ಯು ವಾಂಟ್ ಟು ಗೋ, ಪ್ಲೀಸ್ ಗೋ. ಸೊ ನಿಮಗೆ ಹೋಗ್ಬೇಕಾ? ಹೋಗ್ಬಿಡಿ. ಆಗ ಪೇತ್ರ ಹೇಳ್ತಾ ಇದ್ದಾನೆ, ಸ್ವಾಮಿ, ಸೊ ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗ್ಲಿ? ಸೊ ನಿಮ್ಮಲ್ಲಿ ಜೀವಕರವಾದ ಹೊಳೆಯು ಹರಿತಾ ಇದೆ. ಸೊ ಈ ನ್ಯೂ ನಿನ್ನಲ್ಲಿ ದೇರ್ ಇಸ್ ಅ ಲಿವಿಂಗ್ ಫೌಂಟೇನ್, ದ ಫ್ಲೋಯಿಂಗ್ ಲಿವಿಂಗ್ ಫೌಂಟೇನ್, ಜೀವಕರವಾದ ಹೊಳೆ ಹರಿತಾ ಇದೆ. ಆದರೆ ಈ ಹೊಳೆಯಲ್ಲಿ ನಾವು ಭಾಗಿಗಳಾಗಬೇಕಾದ್ರೆ ಏನು ಮಾಡಬೇಕು? ಯೇಸುವಿನ ಸಂಗಡ ನಾವು, ಅಥವಾ ನಮ್ಮ ಜೀವಿತ ಯಾತ್ರೆಯಲ್ಲಿ, ಜೀವಿತ ಪ್ರಯಾಣದಲ್ಲಿ ಯೇಸು ಕ್ರಿಸ್ತನನ್ನ ನಮ್ಮ ಸಹ ಪ್ರಯಾಣಿಕನನ್ನಾಗಿ ನಾವೇನು ಮಾಡ್ಕೊಳ್ಬೇಕು? ಇಟ್ಕೊಳ್ಬೇಕು. ಆ ರೀತಿ ಯೇಸುಸ್ವಾಮಿ ನಮ್ಮಲ್ಲಿ ಸಹ ಪ್ರಯಾಣಿಕನಾಗಿ ಇರಬೇಕಾದ್ರೆ ಲೋಕದ ಆಸೆಗಳನ್ನು ನಾವೇನ್ ಮಾಡಬೇಕು? ಬಿಟ್ಟು ಬಿಡಬೇಕು.
ಯೇಸು ಕ್ರಿಸ್ತನು ನಮ್ಮ ಸಹ ಪ್ರಯಾಣಿಕನಾಗಿ ನಮ್ಮ ಪ್ರಯಾಣದಲ್ಲಿ ನಮ್ಮ ಸಂಗಡ ಇರಬೇಕಾದ್ರೆ ನಾವು ಏನ್ ಮಾಡಬೇಕು? ಧರ್ಮಕ್ಕೆ ಅನುಸಾರವಾಗಿ ಬದುಕಬೇಕು. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು. ಆದರೆ ನಮಗೆ ಇದೆಲ್ಲ ಬೇಡ. ನಮಗೆ ಯೇಸು ಸ್ವಾಮಿನೂ ಬೇಡ, ಆ ಯಪ್ಪ ನಮ್ಮ ಜೊತೆ ಬರೋದೇ ಬೇಡ. ಆದರೆ ನಾವು ಕ್ರೈಸ್ತರಾಗಿರ್ಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಯಾವಾಗಲೂ ಬೈಯುವಂಥ ಒಬ್ಬ ವ್ಯಕ್ತಿ ಯಾರು? ಇಸ್ಕರಿಯೋತ ಯೂದ. ಪ್ರತ್ಯೇಕವಾಗಿ ಪೆಂಟೆಕೋಸ್ ಸಮೂಹ ಇಸ್ಕರಿಯೋತ ಯೂದನ ಬೈದಿರೋ ದಿನಗಳೇ ಇಲ್ಲ. ಆಯಪ್ಪ ಒಂದೇ ಸಾರಿ ಮಾರಿದ್ದು ಯೇಸು ಸ್ವಾಮಿನ ಬರೀ 30 ಬೆಳ್ಳಿ ನಾಣ್ಯಕ್ಕೆ. ಹೋಗ್ಲಿ, ಆ 30 ಬೆಳ್ಳಿ ನಾಣ್ಯಕ್ಕೆ ಯೇಸು ಸ್ವಾಮಿಯನ್ನ ಮಾರಿದಂತಹ ಯೂದ ಅದರಲ್ಲಿ 1 ಬೆಳ್ಳಿ ನಾಣ್ಯವನ್ನ ಕೊಟ್ಟು ಒಂದು ಗುಬ್ಬುಸು ಸಹ ತಿನ್ಲಿಲ್ಲ ಅವನು. ಗುಬ್ಬುಸು ಅಂದ್ರೆ ಗೊತ್ತಾ? ರೊಟ್ಟಿ, ಜೋಳದ ರೊಟ್ಟಿ. ಜೋಳ ಅಲ್ಲ, ಮೈದದ ರೊಟ್ಟಿ. ಈ ಗಲ್ಫಲ್ಲಿ ಕೆಲಸ ಮಾಡೋರು ಗೊತ್ತು ಗುಬ್ಬುಸು ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಆ 30 ಬೆಳ್ಳಿ ನಾಣ್ಯಕ್ಕೆ ಯೇಸುವನ್ನ ಮಾರ್ದ. ಆ 30 ಬೆಳ್ಳಿ ನಾಣ್ಯದಲ್ಲಿ 1 ನಾಣ್ಯವನ್ನು ಸಹ ತನಗೋಸ್ಕರವಾಗಿ ಅವನು ಖರ್ಚು ಮಾಡಲಿಲ್ಲ. ಏನ್ ಮಾಡ್ದ? ಅದನ್ನ ದೇವಾಲಯದೊಳಗೆ ಎಸ್ದುಬಿಟ್ಟು ನೇಣು ಹಾಕೊಂಡು ಸತ್ತೋದ. ಆದ್ರೆ ಇವತ್ತು ನಾವು ಯೇಸು ಸ್ವಾಮಿಯನ್ನ ಮಾರಿ 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 ಎಷ್ಟು ಮನೆ ಕಟ್ಕೊಂಡಿದ್ದೇವೆ, ಮಕ್ಕಳನ್ನ ಓದಿಸಿದ್ದೇವೆ, ಮಕ್ಕಳನ್ನ ಮದುವೆ ಮಾಡಿಸಿದ್ದೇವೆ, ಮೊಮ್ಮಕ್ಕಳಿಗೆ ಬೇಕಾಗಿರುವಂತ ಆಸ್ತಿಯನ್ನ ಸಂಪಾದನೆ ಮಾಡಿ ಇಟ್ಟಿದ್ದೇವೆ. ಆ ಯಾರು? ಯೂದನ ಒಳ್ಳೆಯವನು, ನಾವು ಒಳ್ಳೆಯವರು. ಯೋಚನೆ ಮಾಡಿ. ಅವನು 1 ಪೈಸಾ ಯೇಸುವನ್ನ ಮಾರಿದಂಥದ್ರಲ್ಲಿ 1 ಪೈಸಾ, ಅಟ್ಲೀಸ್ಟ್ 1 ಟೀನು ಸಹ ಕುಡ್ದಿಲ್ಲ ಆ ದುಡ್ಡಲ್ಲಿ ಅವನು. ಆದ್ರೆ ನಾವಿವತ್ತು ಚಿಕನ್ ಬಿರಿಯಾನಿ ತಿಂತಾ ಇದೀವಿ ದುಡ್ಡಲ್ಲಿ. ಕೆಲವು ಸಭೆಗಳಲ್ಲಿ ಕಾಣಿಕೆ ತಗೊಂಡ್ಬಿಟ್ಟು ಪಾಸ್ರಿ ಸೀದಾ ಹೋಗ್ತಾರೆ ಎಲ್ಲಿಗೆ? ಬಿರಿಯಾನಿ ತಿನ್ನಕ್ಕೆ. ಕೆಲವು ಪಾಸ್ಟರ್ಗಳಿದ್ದಾರೆ 6 ತಿಂಗಳು ಕಾರ್ ಮಾರ್ತಾ ಇರ್ತಾರೆ. ಯಾವ ದುಡ್ಡು? ಯೇಸುವನ್ನ ಮಾರಿದ ದುಡ್ಡು. ಅದಕ್ಕೆ ನಾವು ವಿ ಡೋಂಟ್ ವಾಂಟ್ ಕ್ರೈಸ್ಟ್ ಇನ್ ಅವರ್ ಕಾಂಗ್ರಿಗೇಷನ್. ವಿ ನೀಡ್ ಓನ್ಲಿ ಕ್ರೈಸ್ಟ್ ನೇಮ್. ಯೇಸು ಸ್ವಾಮಿ ನಮ್ಮ ಸಂಗಡ ಬರಬಾರ್ದಪ್ಪ. ನೀನ್ ಪಕ್ಕದಲ್ಲೆಲ್ಲ ಇವರು ಸಾಕೋರಿಗೆ. ನಾವು ಯಾವಾಗ ಡಿಸೆಂಬರ್ 25ಗೆ ಒಂದ್ಸರಿ ಎತ್ಕೊಂಡ್ಬಂದು ಕೂರಿಸ್ತೀವಿ, ಆಮೇಲೆ ಮಾರ್ಚ್ ತಗೊಂಡೋಗ್ಬಿಟ್ಟು ಶಿಲ್ವೆಗೆ ಹಾಕ್ತೀವಿ, ಮತ್ತೆ ಎಬ್ಬಿಸ್ತೀವಿ, ಮತ್ತೆ ಒಂದು ಮೂಲೆ ತಳ್ಬಿಡ್ತೀವಿ. ನಿಮ್ಮ ಮೂಲೆಗಿರು, ಬಾಕಿ ನಾವು ಮಾಡ್ಕೊಂತೀವಿ. ನಮ್ಗೆ ಗೊತ್ತು ಯಾವ ರೀತಿ ವ್ಯಾಪಾರ ಮಾಡಬೇಕು. ಸೊ ವಿ ಆರ್ ಸೆಲ್ಲಿಂಗ್. ಸೊ ಈ ಸಂದರ್ಭದಲ್ಲಿ ಎಷ್ಟೋ ಜನ ಯೇಸು ಸ್ವಾಮಿಯನ್ನು ಮಾರ್ತಾ ಇದ್ದಾರೆ. ನೋಡಿ, ಪೌಲನಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿನ್ನೊಂದಿಗಿದ್ದೇನೆ. ಬಿಕಾಸ್ ಸೊ ಈ ಪಟ್ಟಣದಲ್ಲಿ ಅನೇಕರು ಇದ್ದಾರೆ. ಅವರನ್ನ ಏನು ಮಾಡಬೇಕು? ಅವರಿಗೆ ಸುವಾರ್ತೆಯನ್ನು ಸಾರಬೇಕು. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ನೋಡಿ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಆ ದಿನದಲ್ಲಿ 2 ಶಿಷ್ಯರು ಏನು ಮಾಡಿದ್ರು? ಎಮ್ಮಾಹು ಎಂಬ ಹಳ್ಳಿಗೆ ಪ್ರಯಾಣವನ್ನು ಬೆಳೆಸಿದ್ರು. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ. ನೋಡಿ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಸದ್ವರ್ತಮಾನವನ್ನ ಕೆಲವು ಸ್ತ್ರೀಯರು ಏನು ಮಾಡಿದ್ರು? ಯಾರಿಗೆ ತಿಳಿಸಿದ್ರು? ಶಿಷ್ಯಂದರಿಗೆ ತಿಳಿಸಿಕೊಟ್ಟಿದ್ರು. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಹೇಳಿದ್ರು, ನಾನು 3ನೇ ದಿನದಲ್ಲಿ ಏನ್ ಮಾಡ್ತೇನೆ?
ಪುನರುತ್ಥಾನವನ್ನು ಹೊಂದಿ ಎದ್ದು ಬರ್ತೇನೆ. ಆದರೆ ಯೇಸು ಸ್ವಾಮಿಯ ಸಂಗಡ ಇದ್ದ ಶಿಷ್ಯರಾಗಲಿ ಅಥವಾ ಯೇಸುವನ್ನು ಹಿಂಬಾಲಿಸಿದಂತಹ ಜನರಾಗಲಿ ಇದನ್ನು ನಂಬುವಂತಹ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ. ನೋಡಿ, ಯೇಸು ಸ್ವಾಮಿಯ 11 ಮಂದಿ ಶಿಷ್ಯರು, ಯೂದ ಸತ್ತೋಗ್ಬಿಟ್ಟು ಆಲ್ರೆಡಿ. ಯೇಸು ಸ್ವಾಮಿಯ 11 ಮಂದಿ ಶಿಷ್ಯರು ಏನ್ ಮಾಡಿದ್ದಾರೆ? ಮೇಲಂತಸ್ತಿನ ಕೋಣೆಯಲ್ಲಿ ಔಚ್ ಕುಡ್ಕೊಂಡಿದ್ದಾರೆ. ಯಾರಿಗೆ ಭಯಪಟ್ಟು? ಯಹೂದ್ಯರಿಗೆ ಭಯಪಟ್ಟು. ಬಾಕಿ ಜನ ಚಲ್ಲಾಪಿಲ್ಲಿಯಾಗಿ ಹೋಗ್ಬಿಟ್ರು. ಅದ್ರಲ್ಲಿ ಇಬ್ರು ಏನ್ ಮಾಡಿದ್ರು? ಕಮ್ ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ ಹೋಮ್ ಟೌನ್, ನಮ್ಮ ಊರಿಗೆ ಹೋಗೋಣ ಎಂಬುದಾಗಿ ಏನ್ ಮಾಡಿದ್ರು? ಎಮ್ಮಾಹು ಎಂಬ ಹಳ್ಳಿಗೆ ಪ್ರಯಾಣವನ್ನ ಮಾಡಿದ್ರು. ಸೊ ಈ ರೀತಿ ಹೋಗುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ದ? ಸಹಯಾತ್ರಿಕನಾಗಿ ಅವರ ಸಂಗಡ ಸೇರ್ಕೊಂಡ. ಅವರು ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಈ ಇಬ್ಬರು ವ್ಯಕ್ತಿಗಳಿಗೆ ಆತ ಯಾರೆಂಬುದಾಗಿ ಗೊತ್ತಾಗಲಿಲ್ಲ. ಆತ ಕೇಳ್ತಾ ಇದ್ದಾನೆ, ನೀವು ಯಾರ ವಿಚಾರವಾಗಿ ಮಾತಾಡ್ತಾ ಇದ್ದೀರಾ? ಅಲ್ಲಿ ಕ್ಲೆಯೋಫೋನ್ ಎಂಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಿನಗೇನು ಗೊತ್ತಿಲ್ವಾ? ಇಷ್ಟು ದಿನ ನಡೆದ ವಿಚಾರಗಳು ನಿನಗೆ ಗೊತ್ತಿಲ್ವಾ? ಯೇಸು ಸ್ವಾಮಿ ಕೇಳ್ದ, ಯಾವ ವಿಚಾರಪ್ಪ? ಅವನು ಹೇಳ್ತಾ ಇದ್ದಾನೆ, ನಜರೇತಿನವನಾದ ಯೇಸುವಿನ ಸಂಗತಿ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದ. ನೋಡಿ, ಯಾರು ಹೇಳ್ತಾ ಇರೋದು? ವಿಷಯ ಹೇಳ್ತಾ ಇದ್ದಾನೆ, ಪ್ರವಾದಿ. ನೋಡಿ, ಯೇಸು ಸ್ವಾಮಿ ಮಸಿಯನು, ಮನುಷ್ಯ ಕುಮಾರನು, ದೇವಕುಮಾರನು ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ಯೇಸು ತನ್ನ ಬೋಧನೆಯ ಮೂಲಕವಾಗಿ ಜನರಿಗೆ, ಶಿಷ್ಯರಿಗೆ ಏನ್ ಮಾಡ್ದ? ದೃಢವಾಗಿ ಹೇಳಿರುವಂತ ಮಾತು. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ, ಈಸ್ ಒನ್ ಅಮಂಗ್ ದ ಪ್ರಾಫೆಟ್, ಪ್ರವಾದಿ ಆಗಿದ್ದ. ಓಕೆ. ಸೊ ಯಾಜಕರು ಏನ್ ಮಾಡಿದ್ರು? ನಮ್ಮ ಮಹಾಯಾಜಕರು ಅವನನ್ನ ಏನ್ ಮಾಡಿದ್ರು? ಶಿಲ್ಬೆಗೆ ಹಾಕ್ಬಿಟ್ರು. ಅವನು ಸತ್ತೋಗ್ಬಿಟ್ಟ. ಸೊ ಅಲ್ಲಿಗೆ ನಿಲ್ಲಿಲ್ಲ ಸ್ವಾಮಿ. ಇವತ್ತು ಬೆಳಗ್ಗೆ ಕೆಲವು ಸ್ತ್ರೀಯರು ಬಂದು ಹೇಳ್ತಾ ಇದ್ದಾರೆ, ಅವ ಇದ್ಬಿಟ್ಟಿದ್ದಾನೆ, ಅಲ್ಲಿಲ್ಲ. ಸೊ ಈ ಶಿಷ್ಯರಿಗೆ ಏನಾಯ್ತು? ದೇ ಡೆಸ್ಪರೇಟ್, ದೇ ಡಿಸ್ಕರೇಜ್. ಅವರೆಲ್ಲರೂ ಬೆಟರ್ ಟು ಗೋ ಬ್ಯಾಕ್. ಅವರು ಯೇಸುವನ್ನ ಹಿಂಬಾಲಿಸುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸೊ ಅವರ ಒಂದು ನಿರೀಕ್ಷೆ ಅನ್ನುವಂಥದ್ದು ಈ ವ್ಯಕ್ತಿ ಏನ್ ಮಾಡ್ತಾನೆ? ಸೊ ನಮ್ಮನ್ನು ರೋಮನ್ನರ ಕೈಯಿಂದ ಬಿಡುಗಡೆ ಮಾಡ್ತಾನೆ, ರೋಮನ್ನರ ಆಳ್ವಿಕೆಯಿಂದ ಬಿಡುಗಡೆ ಮಾಡ್ತಾನೆ. ಒಂದು ಅಕ್ಷರಿಕವಾದ ಬಿಡುಗಡೆಯನ್ನು ನೋಡ್ತಾ ಇದ್ರು. ಇವತ್ತು ಕ್ರೈಸ್ತರಾದ ನಾವುಗಳು ಅದನ್ನೇ ಮಾಡ್ತಾ ಇದ್ದೇವೆ. ಸೊ ನಮಗೆ ಒಂದು ಆಧ್ಯಾತ್ಮಿಕವಾದ ಬಿಡುಗಡೆ ಬೇಕಾಗಿಲ್ಲ. ವಿ ವಾಂಟ್ ಎ ಫಿಸಿಕಲ್ ಡೆಲಿವರೆನ್ಸ್. ಆದ್ರೆ ಯೇಸು ಸ್ವಾಮಿ ಅವರಲ್ಲಿದ್ದಂತಹ ಅಪನಂಬಿಕೆಯನ್ನು ನೋಡಿ ಹೇಳ್ತಾ ಇದ್ದಾನೆ, ಎಲ್ಲ ಬುದ್ಧಿ ಇಲ್ಲದವರೇ, ಕ್ರಿಸ್ತನು ಶ್ರಮೆಗಳನ್ನು ಅನುಭವಿಸಿ ಮಹಾಪದವಿಗೆ ಸೇರುವುದು ಅಗತ್ಯವೆಂಬುದು ನಿಮಗೆ ಗೊತ್ತಿಲ್ವಾ ಎಂಬುದಾಗಿ ಹೇಳಿ ತನ್ನ ಕುರಿತಾಗಿ ಬರೆದಿರುವ ಪ್ರವಾದನ ಮಾತುಗಳನ್ನು ಸ್ಪಷ್ಟವಾಗಿ ವಿವರಿಸಿದ್ರು. ಆವಾಗ ಅವ್ರಿಗೇನಾಯ್ತು? ಜ್ಞಾನೋದಯ ಆಯ್ತು. ಇವತ್ತು ಯಾಕೆ ಜನ ಯೇಸುವನ್ನ ಬಿಟ್ಟು, ಯಾಕೆ ಜನ ನಿರಾಶೆಯಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಜನರಿಗೆ ಯಥಾರ್ಥವಾದಂತಹ ದೇವರ ವಾಕ್ಯ ಲಭಿಸ್ತಾ ಇಲ್ಲ. ಲಭಿಸುವಂಥದ್ದು ಎಲ್ಲ ಏನು? ಬರೇ ಬೊಗಳೆಗಳು ಮಾತ್ರ. ಸೊ ರೀಸೆಂಟ್ ಆಗಿ ನಾನು ಒಂದು ಪೋಸ್ಟಲ್ಲಿ ಒಂದು ಕಮೆಂಟ್ ಹಾಕಿದ್ದೆ. ಸೊ ಅದಕ್ಕೆ ಒಬ್ಬ ವ್ಯಕ್ತಿ ಬರೆದಿರುವಂಥದ್ದು, ನಾಟ್ ಬೇಸ್ ಬಿಕಾಸ್ ಆಫ್ ದಿಸ್ ಓನ್ಲಿ ಐ ಆಮ್ ಆಲ್ಸೋ ನಾಟ್ ಗೋಯಿಂಗ್ ಟು ದ ಚರ್ಚ್. ಯಾಕೆಂದ್ರೆ ಆ ವ್ಯಕ್ತಿಯ ಒಂದು ಕಮೆಂಟ್ ಓದಾಗ ನನಗೆ ಅರ್ಥವಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಸೊ ಆ ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾದಂಥದ್ದು ಯಾವುದು ಸಭೆಯಿಂದ ಅವರಿಗೆ ಲಭಿಸ್ತಾ ಇಲ್ಲ. ಸೊ ಆ ಸಭೆಯಲ್ಲಿ ನಾನು ನೋಡಿದಂತಹ ಒಂದು ಪೋಸ್ಟರ್ ಏನಂತ ಹೇಳಿದ್ರೆ, ಆ ಒಂದು ಹಾಲ್ಟರ್ನ ಮುಂಭಾಗದಲ್ಲಿ ಜನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕೆಲವು ಅಶ್ಲೀಲವಾದ ಪದಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅಲ್ಲಿ ನಾಟಕ ಒಂದು ಡ್ರಾಮಾ, ಅದು ಆ ಡ್ರಾಮಾದಲ್ಲಿ ಅಶ್ಲೀಲವಾದ ಪದಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕಮೆಂಟ್ ಹಾಕಿದೆ, ಸೊ ಇಂತಹ ಡ್ರಾಮಾಗಳು ಆ ಒಂದು ಹಾಲ್ಟರ್ ಮುಂಭಾಗದಲ್ಲಿ ಬೇಕಾ? ಸೊ ಅದಕ್ಕೆ ಆ ವ್ಯಕ್ತಿ ಕಮೆಂಟ್ ಹಾಕಿರುವಂಥದ್ದು, ಬಿಕಾಸ್ ಆಫ್ ದಿಸ್. ಇದಕ್ಕೋಸ್ಕರವಾಗಿ ನಾನು ಏನು ಮಾಡ್ತಾ ಇಲ್ಲ, ಚರ್ಚಿಗೆ ಹೋಗ್ತಾ ಇಲ್ಲ. ಇವತ್ತು ಅನೇಕ ಕ್ರೈಸ್ತರು ಸಭೆಗೆ ಹೋಗ್ತಾ ಇಲ್ಲ. ಕಾರಣ ಏನು? ಸೊ ಯಾವ ಹಾಲ್ಟರ್ಗಳು
ಸೊ ಯಾವ ಪೀಠಗಳು ಜನರಿಗೆ ದೇವರ ವಾಕ್ಯವನ್ನ ಅದರ ಆಧ್ಯಾತ್ಮಿಕವಾದ ಅರ್ಥದಲ್ಲಿ ಬೋಧಿಸಬೇಕಾಗಿತ್ತು, ಅಂತಹ ಭಾಗಗಳೇನಾಗಿದೆ ಇವತ್ತು ನಿಂತೋಗ್ಬಿಟ್ಟಿದೆ. ನೋಡಿ, ಇಲ್ಲಿ ಇವ್ರಿಗೂ ಸಂಭವಿಸಿದೆ. ಸೊ ಇವ್ರೇನ್ ಮಾಡಿದ್ರು, ಯೇಸುವಿನ ಮಾತುಗಳನ್ನ ಸರಿಯಾಗಿ ಗ್ರಹಿಸಲಿಲ್ಲ. ಯೇಸುವಿನ ಅಹಿಕ ಕಾಲದಲ್ಲಿ ಹೇಳಿದಂತ ಮಾತುಗಳನ್ನ ದೇ ಆರ್ ಎಕ್ಸ್ಪೆಕ್ಟಿಂಗ್, ನಾನು ಅದಕ್ಕೆ ಹೇಳಿದ್ರು, ದೇ ಆರ್ ಎಕ್ಸ್ಪೆಕ್ಟಿಂಗ್ ಎ ಫಿಸಿಕಲ್ ಡೆಲಿವರೆನ್ಸ್ ಫ್ರಮ್ ದ ರೋಮನ್ಸ್. ಆದ್ರೆ ಯೇಸು ಸ್ವಾಮಿ ಬಂದಂಥದ್ದು ಇಸ್ರಾಯೇಲ್ ಮಕ್ಕಳನ್ನ ರೋಮನ್ನರ ಆಳ್ವಿಕೆಯಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ಯೇಸು ಸ್ವಾಮಿ ಬಂದಂಥದ್ದು ಜನರನ್ನ, ಮನುಷ್ಯರನ್ನ ಅವರ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ. ಸೊ ಯಾವಾಗ ಯೇಸು ಸ್ವಾಮಿ ಇದನ್ನ ಮತ್ತೆ ಸ್ಪಷ್ಟವಾಗಿ ಹೇಳಿದ್ನೋ, ದೇರ್ ಐಸ್ ವರ್ ಓಪನ್, ಅವರ ಕಣ್ಣುಗಳು ತೆರೆಯಲ್ಪಟ್ಟಿತು. ಸೊ ದೇ ರಿಯಲೈಸ್ಡ್ ಹೂ ಹಿ ಈಸ್, ಆತ ಯಾರೆಂಬುದಾಗಿ ಅವರಿಗೆ ಗೊತ್ತಾಯಿತು. 24ನೇ ಅಧ್ಯಾಯದ ಅದರ 22ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಆತನು ನಮ್ಮ ಸಂಗಡ ಮಾತನಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ಕುದಿಯಿತಲ್ಲವೇ. ಪ್ರಿಯರೇ, ಇವತ್ತು ಆಧ್ಯಾತ್ಮಿಕವಾದ ಅರ್ಥವನ್ನ ಗ್ರಹಿಸದ ಅನೇಕರು ಕ್ರೈಸ್ತ ಸಭೆಗಳಲ್ಲಿ ಬಂದಿದ್ದಾರೆ. ಸೊ ಅಂಥವರಿಗೆ ನಿಜವಾದಂತಹ ಆಧ್ಯಾತ್ಮಿಕವಾದ ಅರ್ಥವನ್ನ ಏನ್ ಮಾಡಬೇಕು, ನಾವು ತಿಳಿಸ್ಕೊಡ್ಬೇಕು. ಸೊ ಆ ರೀತಿ ನಾವು ತಿಳಿಸ್ಕೊಡ್ಬೇಕಾದ್ರೆ ನಾವೇನ್ ಮಾಡಬೇಕು, ಸೊ ನಮ್ಮ ಕೂಡ ಯೇಸು ಕ್ರಿಸ್ತನನ್ನ ಸಹಯಾತ್ರಿಕನನ್ನಾಗಿ ಕರ್ಕೊಂಡು ಹೋಗ್ಬೇಕು. ಸೊ ಎಲ್ಲಿ ಯೇಸು ಕ್ರಿಸ್ತನು ಸಹಯಾತ್ರಿಕನಾಗಿರ್ತಾನೋ ಅಂತಹ ಸ್ಥಳಗಳಲ್ಲಿ ಏನ್ ಮಾಡ್ತದೆ, ದೇವರ ಸದ್ವರ್ತಮಾನಗಳು ಸಾರಲ್ಪಡ್ತದೆ. ಮೋಶೆ ಹೇಳ್ದ, ನಿನ್ನ ಸಾನ್ನಿಧ್ಯ ಇಲ್ಲದೆ ನಮ್ಮನ್ನ ಕಳಿಸ್ಬೇಡ. ವಿತೌಟ್ ಯುವರ್ ಪ್ರೆಸೆನ್ಸ್, ಸೊ ನಿನ್ನ ಸಾನ್ನಿಧ್ಯವಿಲ್ಲದೆ ಇರುವಂತಹ ಕಾನಾನ್ ಅನ್ನುವಂಥದ್ದು ದಟ್ ಇಸ್ ಎ ಗುಡ್ ಫಾರ್ ನಥಿಂಗ್. ಪ್ರಿಯರೇ, ಯೇಸು ಇಲ್ಲದೆ ಇರುವಂತಹ ಐಶ್ವರ್ಯ, ಯೇಸು ಇಲ್ಲದೆ ಇರುವಂತಹ ಆರೋಗ್ಯ, ಅದು ಕೇವಲ ವ್ಯರ್ಥವಾಗಿರುವಂಥದ್ದು. ಸೊ ನಮ್ಮ ಜೀವಿತದಲ್ಲಿ ಇನ್ ಎವ್ರಿ ಮೂಮೆಂಟ್ ಆಫ್ ಅವರ್ ಲೈಫ್, ನಮ್ಮ ಜೀವಿತದ ಪ್ರತಿ ಕ್ಷಣಗಳಲ್ಲಿ ಯೇಸುವನ್ನ ನಮ್ಮ ಸಹಯಾತ್ರಿಕನನ್ನಾಗಿ ನಾವು ಇಟ್ಕೊಂಡು ಹೋಗೋಣ. ವಿ ಮೇ ಫೇಸ್ ದ ಪ್ರಾಬ್ಲಮ್ಸ್. ಒಂದು ಕಥೆ ಇದೆ, ಅದರಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದ, ಒಬ್ಬ ಸ್ತ್ರೀ ಒಂದು ರಾತ್ರಿ ಒಂದು ಕನಸು ಕಾಣ್ತಾಳೆ. ಆಕೆ ನಡ್ಕೊಂಡು ಹೋಗ್ತಾ ಇದ್ದಾಳೆ ಎಲ್ಲಿ, ಸಮುದ್ರ ತೀರದಲ್ಲಿ. ಆಕೆಯ ಮುಂಭಾಗದಲ್ಲಿ 2 ಹೆಜ್ಜೆಗಳಿದ್ದಾವೆ. ಆಕೆ ಆ ಹೆಜ್ಜೆಯಲ್ಲಿ ಏನ್ ಮಾಡ್ತಾ ಇದ್ದಾಳೆ, ಕಾಲಿಟ್ಕೊಂಡು ಹೋಗ್ತಾ ಇದ್ದಾಳೆ. ಸ್ವಲ್ಪ ದೂರ ಹೋದ ಮೇಲೆ ಆ ಹೆಜ್ಜೆಗಳ ಗುರುತು ಕಾಣ್ತಾ ಇಲ್ಲ. ಸೊ ಈಕೆಗೆ ಒಂದು ರೀತಿಯ ನಿರಾಶೆ ಆಯಿತು. ಆಕೆ ಹೇಳಿದ್ಲು, ಸ್ವಾಮಿ, ಆಕೆ ದೇವರೊಂದಿಗೆ ನಡೆಯುವಂತ ಒಂದು ಕನಸದು. ಆಕೆ ಹೇಳಿದ್ರು, when everything was good, so you are. ಎಲ್ಲವೂ ಸರಿಯಾಗಿದ್ದಾಗ ನಿನ್ನ ಸಾನ್ನಿಧ್ಯ, ನಿನ್ನ ಹೆಜ್ಜೆಯ ಗುರುತು ನನ್ನ ಮುಂದೆ ಇತ್ತು. ಆದರೆ ಇವಾಗ ಬಹಳ ಕಷ್ಟಕರವಾಗಿದೆ. ಬಟ್ ಐ ಆಮ್ ನಾಟ್ ಸೀಯಿಂಗ್ ಯುವರ್ ಫುಟ್ ಪ್ರಿಂಟ್, ನಿನ್ನ ಹೆಜ್ಜೆಯ ಗುರುತನ್ನು ನಾನು ಕಾಣ್ತಾ ಇಲ್ಲ. ಆಗ ದೇವರು ಹೇಳಿದ್ರು, ಮಗಳೇ, when everything was good, ಎಲ್ಲವೂ ಸರಿಯಾಗಿದ್ದಾಗ ನಾನು ನಿನ್ನ ಮುಂದೆ ನಡೀತಾ ಇದ್ದೆ ಸರಿ. ಬಟ್ ನಾವು ಐ ಆಮ್ ವಾಕಿಂಗ್, ಸೊ ಯು ಆರ್ ಇನ್ ಮೈ ಹ್ಯಾಂಡ್, ನೀನು ನನ್ನ ಕೈಯಲ್ಲಿದ್ದೀಯಾ. ಸೊ ನೀನು ಕಾಣುವಂತ ಹೆಜ್ಜೆಯ ಗುರುತದು ನಿನ್ನದಲ್ಲ, ಆ ಹೆಜ್ಜೆಯ ಗುರುತು ಯಾವ್ದಾಗಿದೆ, ಸೊ ನನ್ನದಾಗಿದೆ. ಪ್ರಿಯರೇ, ಆಗ ಮಾತ್ರ ನಮ್ಮ ಜೀವಿತದಲ್ಲಿ ಪ್ರಯಾಸಗಳನ್ನ, ಪ್ರತಿಕೂಲಗಳನ್ನು ಎದುರಿಸುವುದಕ್ಕೆ ಸಾಧ್ಯ. ಸೊ ನಮ್ಮ ಜೀವಿತದ ಅನೇಕ ವಿಧವಾದಂತಹ ವ್ಯಾಕುಲಗಳು ಇರುವಂಥದ್ದಾಗಿದೆ, ಪ್ರಯಾಸಗಳು ಇರುವಂಥದ್ದಾಗಿದೆ. ಬಟ್ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ನಾವು ಇದನ್ನ ದೃಢಪಡಿಸ್ಕೊಳ್ಬೇಕು. ಯಾವುದನ್ನ? ನಮ್ಮ ಯಾತ್ರೆಯಲ್ಲಿ ಯೇಸು ಸ್ವಾಮಿ ನಮ್ಮ ಸಹಯಾತ್ರಿಕನಾಗಿ ಇದ್ದಾನೆ. ಒಮ್ಮೆ ಯೋಚನೆ ಮಾಡಿ. ಸೊ ನಿಮ್ಮ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ
ಯೇಸು ಕ್ರಿಸ್ತನು ನಿಮ್ಮ ಸಹಯಾತ್ರಿಕನಾಗಿದ್ದಾನ. ಇವತ್ತು ಅನೇಕರಿಗೆ ಯೇಸು ಸ್ವಾಮಿ ಅನ್ನುವಂಥದ್ದು ಕೆಲವು ಕುಟುಂಬಗಳಲ್ಲಿ ನೀವು ಕಾಣಬಹುದು, ಗಂಡ ಹೆಸರಿಗೆ ಮಾತ್ರ. ಸೊ ನನ್ನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಗಂಡ ಒಬ್ಬ ಪಿಂಡ ಥರ ಇರ್ತಾನಲ್ಲಿ ಅಷ್ಟೇ. ಸೊ ತೀರ್ಮಾನ ಮಾಡೋದೆಲ್ಲ ಯಾವುದೋ ಹೆಂಡತಿ. ಸೊ ಅನೇಕ ಕ್ರೈಸ್ತರ ಜೀವಿತದಲ್ಲಿ ಇವತ್ತು ಯೇಸು ಸ್ವಾಮಿಗೆ ಇದೇ ಸ್ಥಾನ. ಯೇಸು ಸ್ವಾಮಿ ದಂಡವಾಗಿ ಬಿದ್ದಿದ್ದಾರೆ ಅಷ್ಟೇ. ಸೊ ವಿ ವಿಲ್ ಡಿಸೈಡ್ ಅವರ್ ಲೈಫ್. ಸೊ ದಿಸ್ ಇಸ್ ರಿಯಾಲಿಟಿ. ಇದು ವಾಸ್ತವಿಕತೆ. ಇದು ಸಮಾಜದಲ್ಲಿ ನಡೆಯುವಂಥ ವಾಸ್ತವಿಕತೆ ಇವೆಲ್ಲ ಇವು. ಇವತ್ತು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನಿಗೆ ಯಾವ ಸ್ಥಾನಮಾನ ಇದೆ? ದಂಡಪಿಂಡವಾಗಿ ಮೂಲೆಗಿಟ್ಟಿದ್ದೀವ? ಪ್ರಿಯರೇ, ಲೋಕದಲ್ಲಿ ನೀವು ಏನನ್ನೋ ಪಡ್ಕೊಳ್ಬಹುದು, ಆಸ್ತಿಯನ್ನು ಪಡ್ಕೊಳ್ಬಹುದು, ಅಂತಸ್ತನ್ನು ಪಡ್ಕೊಳ್ಬಹುದು, ಹೆಸರುವಾಸಿಯನ್ನು ಪಡ್ಕೊಳ್ಬಹುದು. ಆದರೆ ಒಂದೇ ಒಂದು ಆ ನಿತ್ಯತ್ವ ನಷ್ಟವಾಗಿ ಹೋಗ್ಬಿಡ್ತದೆ ಅಷ್ಟೇ. ಯೋಚನೆ ಮಾಡಿ, ಯಾತಕ್ಕೋಸ್ಕರವಾಗಿ ನಾವು ಬದುಕೋತಾ ಇರೋದು? ಸೊ ಇಲ್ಲ ಅಂದ್ರೆ ನಾನು ಹೇಳ್ತೀನಲ್ಲ, ಬೆಟರ್ ಟು ಲೀವ್. ಯಾಕೆ ಸುಮ್ಮನೆ ಯಾಕೆ ಇದು ಹಿಡ್ಕೊಂಡು ಇರೋ ದುಡ್ಡು ತೊಗೊಂಡೋಗ್ಬಿಟ್ಟು ಪಾಸ್ಗಳಿಗೆ ಕೊಟ್ಟು ಇರೋ ಸಮಯನ ವ್ಯರ್ಥ ಮಾಡಿಕೊಂಡು ಯಾಕೆ? ಬೆಟರ್ ಟು ಲೀವ್. ನವೋಮಿಯ ಕತೆ ನಮಗೆ ಒಂದು 4-5 ವಾರ ಹಿಂದೆ ನಾನು ಹೇಳಿದ್ನಲ್ಲ. ನವೋಮಿಯ ಮೊದಲನೇ ಸೊಸೆ ಏನು ಮಾಡಿದ್ಲು? ನವೋಮಿ ಹೇಳಿದ್ಲು, ನೋಡಮ್ಮ, ನಾನು ವಿಧವೆ, ನಾನು ನನ್ನ ಸ್ವದೇಶಕ್ಕೆ ಹೋಗ್ತೇನೆ, ನೀವು ಒಂದು ಕೆಲಸ ಮಾಡಿ, ನೀವು ನಿಮ್ಮ ಮೋವಾಬ್ ದೇಶಕ್ಕೆ ಹೋಗಿ ಮದುವೆ ಮಾಡ್ಕೊಂಡು ಆರಾಮಾಗಿರ್ರಿ. ಓಫಾ ಏನು ಮಾಡಿದ್ಲು? ಮೊದಲೇ ಸೊಸೆ ಕೇಳಿದ್ದೆ ತಡ ತಕ್ಕೊಂತ ಹಾಕೊಂಡ್ಬಿಟ್ಲು, ಆಗ್ತೇನ ಮುತ್ಕೊಟ್ಲು, ಜಾಗ ಖಾಲಿ ಮಾಡ್ಬಿಟ್ಲು. ಆದರೆ ಯಾರು? ರೂತ್ ಏನು ಮಾಡಿದ್ಲು? ನೋ, ಯುವರ್ ಗಾಡ್ ಇಸ್ ಮೈ ಗಾಡ್, ಯುವರ್ ಪೀಪಲ್ ಇಸ್ ಮೈ ಪೀಪಲ್. ವೇರ್ ಯು ಗೋ ಐ ವಿಲ್ ಗೋ, ಐ ವಿಲ್ ಕಮ್. ವೇರ್ ಯು ಸ್ಟೇ ದೇರ್ ಐ ವಿಲ್ ಸ್ಟೇ. ಸೊ ನಿನ್ನ ಜನರು ನನ್ನ ಜನರು, ನಿನ್ನ ದೇವರು ನನ್ನ ದೇವರು. ನೀನು ಎಲ್ಲಿಗೆ ಹೋದ್ರೇನು ಅಲ್ಲಿಗೆ ನಾನು ಬರ್ತೇನೆ. ನೀನು ಎಲ್ಲಿ ಸಾಯ್ತೀಯೋ ಅಲ್ಲೇ ನಾನು ಸಾಯ್ತೇನೆ. ಮರಣದಿಂದಲ್ಲದೆ ನಮ್ಮನ್ನು ಬೇರ್ಪಡಿಸುವುದಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಸೊ ಅದರಿಂದ ಏನಾಯಿತು? ಯೇಸು ಕ್ರಿಸ್ತನ ಸಂತತಿ ಪರಂಪರೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ರೂತಳ ಹೆಸರೇನು ಮಾಡ್ತು? ಸೇರಿಸಲ್ಪಡ್ತು. She struggled lot. ಅದಕ್ಕೆ ನಾನು ಹೇಳೋದು, ಸೊ ಇಲ್ಲಿ ಇರಬೇಕಾದ್ರೆ ಯು ಹ್ಯಾವ್ ಟು ಸ್ಟ್ರಗಲ್. ಕೊಟ್ರೇನು ಅನುಭವಿಸ್ಬೇಕು, ಅದೇ ಕಷ್ಟ ನೋಡಿ. ಈ ಪಾಸ್ಟ್ಗಳಿಗೆ ತೊಗೊಂಡೋಗ್ಬಿಟ್ಟು ಕಾಣಿಕೆ ಕೊಟ್ರೇನು ಕೆಲವೊಮ್ಮೆ ಒದೆ ಬೀಳುತ್ತೆ. ಸೊ ಬೆಟರ್ ಟು ಲೀವ್. ಬಿಟ್ಬಿಡ್ಬೇಕು, ಈ ಕೆಲಸನ ಬಿಟ್ಬಿಡ್ಬೇಕು. ಆಯ್ಕೆ ಯಾವುದು ಬೇಕು ಅಂತ ಸರಿಯಾಗಿ ತೀರ್ಮಾನ ಮಾಡ್ಕೊಳ್ಳಿ. ಟೂ ಆಪ್ಷನ್, ಒಂದು ಆರ್ಫರ್, ಒಂದು ರೂತಳು. ಆರ್ಫಳ ರೀತಿಯಲ್ಲಿ ಹೋದ್ರೆ ಸೊ ಯು ಕ್ಯಾನ್ ಎಂಜಾಯ್. ರೂತಳ ಜೊತೆ ರೂತಳ ಥರ ಹೋಗ್ಬಿಟ್ರೆ ಸೊ ಯು ಹ್ಯಾವ್ ಟು ಸಫರ್. ಯೇಸು ಸ್ವಾಮಿ ಹೇಳಿದ, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು. ಎಲ್ಲಿ ತನಕ ಕಷ್ಟಗಳು ಉಂಟು? ಮರಣದ ತನಕ. ಎಲ್ಲೋ ಸ್ವಲ್ಪ ಒಳ್ಳೇದು ಬರುತ್ತೆ, ಎಗೇನ್ ವಿ ಹ್ಯಾವ್ ಟು ಸಫರ್. ಎಲ್ಲೋ ಸ್ವಲ್ಪ ನೆಮ್ಮದಿ ಬರುತ್ತೆ, ಎಗೇನ್ ವಿ ಹ್ಯಾವ್ ಟು ಸಫರ್. ಪ್ರಿಯರೇ, ದೇವರು ನಮ್ಮನ್ನು ಕರೆದಿರುವಂಥದ್ದು, ಯೇಸು ಸ್ವಾಮಿ ನಮಗೆ ಹೇಳಿದ್ದು, ಯುಗದ ಸಮಾಪ್ತಿಯವರೆಗೆ
ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ. ಸೊ ನಮ್ಮ ಜೀವಿತ ಪ್ರಯಾಣದಲ್ಲಿ ಯೇಸು ಸ್ವಾಮಿ ಸಂಚರಿಸುತ್ತಿದ್ದಾನೆ ಎಂಬ ಪ್ರಶ್ನೆಯೊಂದಿಗೆ ನನ್ನ ಈ ಒಂದು ಪ್ರಸಂಗವನ್ನು ಮುಕ್ತಾಯಗೊಳಿಸ್ತೇನೆ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತದಾವರ್ತಿ ನಮ್ಮದೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇನೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಮ್ಮ ಜೀವಿತ ಪ್ರಯಾಣದಲ್ಲಿ ನಮ್ಮ ಸಹಯಾತ್ರಿಕನಾಗಿ ನಮ್ಮ ಸಂಗಡ ಇದ್ದು ನಾವು ಹೋಗಬೇಕಾದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವಂಥ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಮೋಶೆ ಹೇಳಿದ ರೀತಿಯಲ್ಲಿ ನಿಮ್ಮ ಸಾನ್ನಿಧ್ಯವಿಲ್ಲದೆ ನಮ್ಮನ್ನು ಇಲ್ಲಿಂದ ಕಳುಹಿಸಬೇಡ ಎಂಬುದಾಗಿ ಪೌಲನಿಗೆ ಹೇಳಿದ್ದಿ, ನಾನು ನಿನ್ನೊಂದಿಗಿದ್ದೇನೆ, ಹೆದರಬೇಡ ಎಂಬುದಾಗಿ. ಹೌದು ಕರ್ತನೆ, ನಮ್ಮ ಜೀವಿತ ಯಾತ್ರೆಯಲ್ಲಿ ನಿಮ್ಮ ಸಾನ್ನಿಧ್ಯವನ್ನು, ನಿಮ್ಮ ಪ್ರಸನ್ನತೆಯನ್ನು ನಾವು ಬೇಡ್ತಾ ಇದ್ದೇವೆ. ನಾವು ಹೋಗುವಂಥ ಪ್ರತಿಯೊಂದು ಸ್ಥಳಗಳಲ್ಲಿ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಉದ್ದ ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಮತ್ತದಾವರ್ತಿ ಎಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವದಿಸಲಿ.